ಓಂ ಸೋಸಾವದಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ ಮಾಧ್ವ್ಯಾಗಿರಾಪನಯತಾತ್ ಪುರುಷಃ ಪುರಾಣಃ ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ ಇದು ಆಶ್ವಮೇಧಿಕ ಪರ್ವದ 7ನೇಯ ಭಾಗ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ವೈಷ್ಣವ ಪಾಠ, ಉತ್ತರ ಭಾರತದ ಗೀತಾ ಪ್ರಶ್ನ ಪಾಠ, ಹೀಗೆ ಈ ಎಲ್ಲ ಪಾಠಗಳಲ್ಲೂ ಕೂಡ ಇದು ನಾವು ನೋಡ್ತಾ ಇರುವಂಥದ್ದು 13ನೇಯ ಅಧ್ಯಾಯ. ಈಗ ನಾವು ನೋಡ್ತಿರುವ ಈ ಭಾಗಕ್ಕೆ ಕಾಮಗೀತಾ ವರ್ಣನ, ಕಾಮದ ಮಹತ್ವ, ಕಾಮದ ಶಕ್ತಿ ಅದನ್ನು ಹೇಳುವಂತಹ ಒಂದು ಗೀತಾ ಅಂತ ಇದನ್ನು ವರ್ಣನೆ ಮಾಡ್ತಾರೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಪಾಪವಿನಾಶಿನೀಃ ಕಥಾಃ ಯೇ ವಯಂ ಆಕರ್ಣಯಾಮಃ ತೇಷಾಂ ಅಸ್ಮಾಕಂ ಭಾಗ್ಯಶಾಲಿನಾಂ ಅದ್ಯ ಕರ್ಣಪಥಂ ಗಚ್ಚತಿ. ಅಶ್ವಮೇಧ ಪರ್ವಣಃ 13 ಅಧ್ಯಾಯः. ಏತೇಷು ಅಧ್ಯಾಯೇಷು ಪ್ರಚಲತ್ಸು ಜಗತಃ ಔಷಧರೂಪಃ ವೇದ್ಯಃ ಮಹಾವೈದ್ಯಃ ಭಗವಾನ್ ಕೃಷ್ಣಃ ಸ್ವಸ್ಯ ಶಿವಾಭಿಮರ್ಶನೇನ ವಿಶ್ವಭೇಷಜೇನ ಭಗವತ್ತರೇಣ ಹಸ್ತೇನ ಸರ್ವಾನಪಿ ಪಾಂಡವಾನ್ ತಥಾ ಸರ್ವಾನಪಿ ಭಕ್ತಾಂಶ್ಚ ಸಮಾಶ್ವಾಸಯತಿ. ನ ಕೇವಲಂ ಹಸ್ತೇನ ಪರಂತು ಸ್ವಸ್ಯ ಅಮೃತಕಲ್ಪಯಾ ವಾಚಾ ಅಪಿ ತತ್ವಮುಪದಿಶ್ಯ ಸಮಸ್ತಂ ಜಗದಿದಂ ಸಹ ಸಮಾಧಾನಂ ಪ್ರಾಪಯತಿ. ಮನೋವಿಷಾದಂ ಚ ಪರಿಹರತಿ. ತಸ್ಯ ಏತಸ್ಯ ಕೃಷ್ಣಸ್ಯ ಯಹ ಉಪದೇಶಃ ಸತ್ವರಜಸ್ತಮೋ ಗುಣಾನಾಂ ವರ್ಣನಾತ್ಮಕಃ ಗತೇ ದಿವಸೇ ಪ್ರವಚನ ವಿಷಯಃ ಅಭೂತ್. ಅದ್ಯ ತು ಕಾಮಗೀತಾ ಇತಿ ಕಥಿತಃ ಕಶ್ಚನ ಭಾಗಃ. ತೇನೈವ ಕಾಮಘ್ನೇನ ಕಾಮಕೃತ ಕಾಂತೇನ ಕಾಮೇನ ಕಾಮಪ್ರಧೇನ ಭಗವತಾ ಅತ್ರ ವರ್ಣ್ಯತೆ. ಶ್ರೀ ಭಗವಾನ್ ನ ಬಾಹ್ಯಂ ದ್ರವ್ಯಮುತ್ಸೃಜ್ಯ ಸಿದ್ಧಿರ್ಭವತಿ ಭಾರತ, ಶಾರೀರಂ ದ್ರವ್ಯಮುತ್ಸೃಜ್ಯ ಸಿದ್ಧಿರ್ಭವತಿ ವಾ ನ ವಾ. ಹೇ ಯುಧಿಷ್ಠಿರ, ಸಾಧಕಸ್ತು ತ್ಯಾಗೀ ಭವಿತುಮಿಚ್ಛತಿ. ಕೋಯಂ ತ್ಯಾಗೋ ನಾಮ ನ ಕೇವಲಂ ಬಾಹ್ಯವಸ್ತೂನಾಂ ತ್ಯಾಗಮಾತ್ರೇಣ ಸಿದ್ಧಿ ತ್ಯಾಗೋ ವಾ ಭವಿತುಮರ್ಹತೆ. ಕದಾಚಿತ್ ಶಬ್ದ ಸ್ಪರ್ಶ ರೂಪರಸ ಗಂಧಾನಾಂ ಪರಿತ್ಯಾಗೇನ ತ್ಯಾಗಃ ಭವೇತ್ ಅಥವಾ ತ್ಯಾಗಃ ನ ಭವೇದ್ವಾ. ಮನುಷ್ಯ ತ್ಯಾಗಿ ಆಗಬೇಕು, ಸರ್ವಸಂಗ ಪರಿತ್ಯಾಗಿ ಆಗಬೇಕು, ಸಿದ್ಧಿಯನ್ನು ಪಡೆಯಬೇಕು ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಹೇಳ್ತಿರ್ತಾರಲ್ಲ.
ವಸ್ತುತಃ ತ್ಯಾಗ ಮಾಡುವುದು ಅಂದ್ರೆ ಏನು, ನಾವು ಅದನ್ನ ವಿಚಾರ ಮಾಡಬೇಕು ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಹಾಗೆ ನಮಗೂ ಕೂಡ ಹೇಳ್ತಿದ್ದಾನೆ. ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನ ಕೇವಲ ಪರಿತ್ಯಾಗ ಮಾಡಿದ ಮಾತ್ರಕ್ಕೆ ನಮಗೆ ಸಿದ್ಧಿ ಆಗ್ತದೆ ಅಂತಿಲ್ಲ. ಆ ಸಿದ್ಧಿಗಳನ್ನ, ಆ ವಸ್ತುಗಳನ್ನ ಪರಿತ್ಯಾಗ ಮಾಡಿದ ಮೇಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ವಸ್ತುಗಳ ಕುರಿತಾದಂತಹ ಲಾಲಸೆ ಇನ್ನು ಹಾಗೆ ಮುಂದುವರಿಯಬಹುದು. ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ ಅಂತ ಕೃಷ್ಣ ಭಗವದ್ಗೀತಾದಲ್ಲಿ ಕೂಡ ಅಂಥವರನ್ನ ಹಾಸ್ಯ ಮಾಡ್ತಾನೆ. ಹೊರಗಿನ ದೃಷ್ಟಿಯಿಂದ ಎಲ್ಲವನ್ನೂ ಪರಿತ್ಯಾಗ ಮಾಡಿದ್ದಾನೆ, ಆದರೆ ಇಂದ್ರಿಯಾರ್ಥಗಳನ್ನ ತನ್ನ ಮನಸ್ಸಿನಲ್ಲೇ ಮೆಲುಕು ಹಾಕ್ತಾ ಇದ್ದಾನೆ. ಒಳಗೆ ಅಂತರಂಗದಲ್ಲಿ ಭೋಗಿಯಾಗಿದ್ದಾನೆ, ಭೋಗದ ಕುರಿತು ಆಲೋಚನೆ ಮಾಡ್ತಿದ್ದಾನೆ, ಹೊರಗೆ ತ್ಯಾಗಿಯಾಗಿದ್ದಾನೆ. ಅಂಥವನನ್ನು ಮಿಥ್ಯಾಚಾರ, ಅವನು ಕಪಟಿ, ಆಷಾಢಭೂತಿ ಅಂತ ಅವನನ್ನು ಹೇಳಬೇಕು ಅಂತ ಭಗವದ್ಗೀತಾದಲ್ಲಿ ಅವನೇ ಹೇಳಿದ್ದಾನೆ. ಬಾಹ್ಯದ್ರವ್ಯ ವಿಮುಕ್ತಸ್ಯ ಶಾರೀರೇಷು ಚ ಗೃಧ್ಯತಃ ಯೋಧರ್ಮೋ ಯತ್ಸುಖಂ ಚೈವ ದ್ವಿಷತಾಮಸ್ತು ತತ್ತಥಾ. ಹೊರಗಿನ ಎಲ್ಲ ರಾಜ್ಯ, ವೈಭವ, ಭೋಗ ಪದಾರ್ಥಗಳು ಇದನ್ನೆಲ್ಲ ಒಬ್ಬ ಮನುಷ್ಯ ಪರಿತ್ಯಾಗ ಮಾಡಿದ್ದಾನೆ. ಆದರೆ ಶರೀರದಲ್ಲೇ ಹುಟ್ಟುವಂತಹ ನಮ್ಮ ಕಾಮ, ಕ್ರೋಧ ಇತ್ಯಾದಿಗಳೇನಿವೆ ಅದಕ್ಕೆ ಅವನು ಬಲಿಯಾಗಿದ್ದರೆ, ನಮಗೇನು ಮನಸ್ಸಿನಲ್ಲಿ ಅಪೇಕ್ಷೆ ಹುಟ್ಟುತ್ತದೆ ಅದನ್ನು ಈಡೇರಿಸಿಕೊಳ್ಳುವುದರಲ್ಲಿ ತೊಡಗಿದ್ದರೆ, ಕ್ರೋಧಕ್ಕೆ ಬಲಿಯಾಗಿದ್ದರೆ, ಅಂತಹ ಧರ್ಮದಿಂದ ಮತ್ತು ಅಂತಹ ಧರ್ಮವನ್ನು ಆಚರಣೆ ಮಾಡಿದ್ದರಿಂದ ಏನಾದರೂ ಸುಖ ಬಂದರೆ ಅದರಿಂದ ಏನು ಮಾಡಬೇಕಾಗಿದೆ? ಅದು ನಮಗೆ ಬೇಡ, ನಮ್ಮ ಶತ್ರುವಿಗೆ ಇಲ್ಲ. ಆ ತ್ಯಾಗಕ್ಕೆ ತ್ಯಾಗ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಕೂಡ ಕೇವಲ ತ್ಯಾಗದ ನಾಟಕ ಮಾತ್ರ. ಜಕ್ಷರಸ್ತು ಭವೇನ್ ಮೃತ್ಯು. ಎರಡು ಅಕ್ಷರಗಳನ್ನ ಯಾವತ್ತೂ ಕೂಡ ಸಾಧಕನಾದವನು ಅನುಸಂಧಾನ ಮಾಡಿದರೆ ಅದರಿಂದ ಮೃತ್ಯು ಬರ್ತದಂತೆ. ಇನ್ನು 3 ಅಕ್ಷರಗಳನ್ನು ಅನುಸಂಧಾನ ಮಾಡಿದ್ದರಿಂದ ಪರಬ್ರಹ್ಮನ ಸ್ಥಾನವನ್ನ ಪಡ್ಕೋತಾನೆ ಅಂತ ವರ್ಣನೆ ಮಾಡ್ತಾರೆ. ಏನದು? ಮಮೇತಿ ಚ ಭವೇನ್ ಮೃತ್ಯು ನಮಮೇತಿ ಚ ಶಾಶ್ವತಂ. ತುಂಬಾ ಸುಂದರವಾದಂತಹ ಶ್ಲೋಕಗಳು. ಅನೇಕ ಜನ ಆಧುನಿಕರಾದಂತಹ ಮನೋವಿಶ್ಲೇಷಕರು, ಮನೋವಿಶ್ಲೇಷಣಾ ತಜ್ಞರು, ಇಂಥವರೆಲ್ಲರೂ ಕೂಡ ಇಲ್ಲಿರುವಂತಹ ಶಬ್ದಗಳನ್ನೆಲ್ಲ, ಇಲ್ಲಿರುವಂತಹ ತತ್ವಗಳನ್ನೆಲ್ಲ ಪ್ರಯೋಗ ಮಾಡ್ತಿರ್ತಾರೆ. ಇಂಥವನ್ನೇ ನಾನು, ನನ್ನದು ಅಂತ ಹೀಗೆ ಪ್ರಯೋಗ ಮಾಡಿಬಿಟ್ರೆ ಇದಕ್ಕೆ ಪರಿಹಾರ ಇಲ್ಲ. ಇದರಿಂದಲೇ ಮೃತ್ಯು. ಜಕ್ಷರ ಸಂಸ್ಕೃತದಲ್ಲಿ ಅದು 2 ಅಕ್ಷರ, ಮಮ ಅಂತ ಹೇಳಿ. ಮತ್ತೆ ಕನ್ನಡದಲ್ಲಿ ಅದು ನನ್ನದು ಅಂತ ಆಗ್ತದೆ, 3 ಅಕ್ಷರ ಆಗ್ತವೆ. ಅದಿಲ್ಲ, ಅದನ್ನೇ ನಾವು ಕನ್ನಡದಲ್ಲೂ ಕೂಡ 2 ಅಕ್ಷರವಾಗಿ ಹೇಳ್ಕೋಬಹುದು. ಮಮ ಅಂದ್ರೆ ನನ್ನ ಅಂತ ಹೇಳ್ಕೋಬಹುದು. ಹಾಗೆ ಹೇಳ್ಕೊಂಡ್ಬಿಟ್ರೆ ಸಂಸ್ಕೃತದಲ್ಲೂ 2 ಅಕ್ಷರ ಆದವು, ಕನ್ನಡದಲ್ಲೂ 2 ಅಕ್ಷರ ಆದವು. ಆ 2 ಅಕ್ಷರಗಳಿಂದಲೇ ನನ್ನ, ನನ್ನ, ಎಲ್ಲವೂ ನನ್ನದು ಅಂತ ಹೀಗೆ ಯಾರು ಚಡಪಡಿಸ್ತಾ ಇರ್ತಾರೆ ಅವನು ಮೃತ್ಯುವಿಗೆ ಗುರಿ ಆಗ್ತಾನೆ, ಅಧಃಪತನಕ್ಕೆ ಅವನು ಗುರಿ ಆಗ್ತಾನೆ. ಯಾರು ನಮ್ಮಮ್ಮ ಇದು ನನ್ನದಲ್ಲ ಅಂತಂತಿರ್ತಾನೆ, ಈ ಜಗತ್ಯಾವುದು ನನ್ನದಲ್ಲ, ದೇಹ ನನ್ನದಲ್ಲ, ಈ ಇಂದ್ರಿಯಗಳು ನನ್ನವಲ್ಲ. ವಸ್ತುತಃ ಇಲ್ಲಿ ಇರುವುದೆಲ್ಲವೂ ಕೂಡ ಭಗವಂತನದೇ. ಈ ತನು ನನ್ನದಲ್ಲ, ಮನ ನನ್ನದಲ್ಲ. ಮತ್ತೆ ತನು ಮನವೇ ನನ್ನದಲ್ಲ ಅಂದ ಮೇಲೆ ನಮ್ಮ ಸುತ್ತಲೂ, ನಮ್ಮ ತೀರಾ ಸಮೀಪದಲ್ಲೇ, ನಮ್ಮ ಕೈ ಅಳತೆಯಲ್ಲೇ ಇರುವಂತಹ ಸಂಗತಿಗಳಾದರೂ ನಮ್ಮವು ಹೇಗೆ? ತನುವು ಭಗವಂತಂದೆ, ಮನವೂ ಭಗವಂತಂದೆ. ಆದರೆ ಆ ಭಗವಂತನ ಅಧೀನ ನಾನು ಅನ್ನುವ ಒಂದು ಭಾವನೆ ಮಾತ್ರ ಸ್ಥಿರವಾದದ್ದು. ಅದೇ ನಮಗೆ ಯಾವತ್ತೂ ಕೂಡ ಇರಬೇಕಾದದ್ದು. ಇದರಿಂದಲೇ ಸಾಧಕನಾದವನು ಅಮೃತತ್ವವನ್ನು ಪಡೀತಾನೆ. ಬ್ರಹ್ಮ ಮತ್ತು ಮೃತ್ಯು ಇವೆರಡು ಎಲ್ಲಿವೆ?
ಇವೆರಡೂ ನಮ್ಮ ಶರೀರದೊಳಗೆ ಇವೆ. ಆತ್ಮನ್ಯವ ವ್ಯವಸ್ಥಿತವು. ಆತ್ಮ ಅಂದ್ರೆ ಶರೀರ, ನಮ್ಮ ಈ ದೇಹ ಇದೆಯಲ್ಲ, ಈ ದೇಹದೊಳಗಿವೆ ಅಂತನೂ ಅರ್ಥ ನಾವು ತಿಳ್ಕೋಬೇಕಾಗಿಲ್ಲ. ಇವು ಇರುವುದು ನಮ್ಮ ವ್ಯಕ್ತಿತ್ವದೊಳಗೆ ಅಂತ ಅರ್ಥ. ಇಲ್ಲೇ ಸ್ವರ್ಗ ಕಾಣಿರುವಂತ ಅದಕ್ಕಾಗಿ ಹೇಳೋದು. ಈ ಎರಡೂ ಭಾವಗಳು ಕೂಡ ಅದೃಶ್ಯವಾಗಿ ನಮ್ಮ ಒಳಗಿವೆ. ಇವು ಅದೃಶ್ಯಮಾನವು ಭೂತಾನಿ ಯೋಧಯೇತಾಂ ಅಸಂಶಯಂ. ಈ ಅಧಃಪತನಕ್ಕೆ ಗುರಿಯಾಗುವಂತಹ ಒಂದು ಪ್ರವೃತ್ತಿ, ಹಾಗೆ ಮೇಲಕ್ಕೆ ಏರಿ ಪರಮಾತ್ಮನನ್ನು ತಲುಪುವಂತಹ ಒಂದು ಪ್ರವೃತ್ತಿ, ಇವೆರಡು ಟೆಂಡೆನ್ಸಿಗಳು ಯಾವತ್ತೂ ನಮ್ಮ ಒಳಗೆ ಇವೆ. ಇದ್ದು ಎಲ್ಲಾ ಜೀವಿಗಳನ್ನು ಕೂಡ ಯುದ್ಧದಲ್ಲಿ ತೊಡಗಿಸಿವೆ. ನಮ್ಮ ಜೀವನವೇ ಒಂದು ಯುದ್ಧ. ಆ ಯುದ್ಧದಲ್ಲಿ ನಾವು ಯಾವತ್ತೂ ಕೂಡ ನಿರತರಾಗಿರುವಂತೆ ನಮ್ಮನ್ನ ಅವಿರತವಾಗಿ ತೊಡಗಿಸಿಬಿಟ್ಟಿವೆ. ಮೃತ್ಯುವಿಗೆ ಅಧಃಪತನಕ್ಕೆ ಗುರಿಯಾಗುವಂತಹ ಸ್ವಭಾವವು ನಮ್ಮಲ್ಲೇ ಇದೆ. ಅರ್ಥಾತ್ ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೀಗೆಲ್ಲ ಬೇರೆ ಬೇರೆ ಥರದವರು ಇದ್ದಾರಲ್ಲ. ತಾಮಸರಾದವರು ಶಾಶ್ವತವಾದ ದುರ್ಗತಿಗೆ ಹೋಗೋರು, ಸಾತ್ವಿಕರಾದವರು ಭಗವಂತನ ಭಕ್ತರಾದವರು ಶಾಶ್ವತವಾದ ದುರ್ಗತಿಗೆ ಹೋಗೋರೇನಲ್ಲ. ಆದರೆ ಶಾಶ್ವತವಾದ ಸದ್ಗತಿಗೆ ಹೋಗುವುದಕ್ಕಿಂತ ಮುಂಚೆ ಅವರು ಕೂಡ ಅನೇಕ ಥರದ ಏಳು ಬೀಳುಗಳನ್ನ ಅನುಭವಿಸಲೇಬೇಕಾಗ್ತದೆ. ಅದಕ್ಕಾಗಿ ನಾನು ಇದನ್ನ ಅನೇಕ ಬಾರಿ ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಬಳಕೆ ಮಾಡ್ಕೊಳ್ತಿರ್ತೇನೆ. ಮತ್ತೆ ತಮ್ಮೆಲ್ಲರ ಎದುರಿಗೂ ಕೂಡ ಅಂಥದ್ದೊಂದು ಭಾವನೆಯನ್ನು ಹಂಚಿಕೊಂಡಿದ್ದೆ. ಎಲ್ಲರ ಜೀವನವೂ ಕೂಡ ಒಂದು ಹಾವು ಏಣಿ ಆಟ ಇದ್ದಂತೆ. ಯಾವುದೋ ಒಂದು ಏಣಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇವೆ. ಆ ಏಣಿಯನ್ನು ಏರಿ ಸ್ವಲ್ಪ ಮೇಲೆ ಹೋದೆವು. ಮತ್ತೊಂದು ಯಾವುದೋ ಹಾವು ಅದು ನಮ್ಮನ್ನು ಕಚ್ಚಿತು. ಕೂಡಲೇ ಕೆಳಗೆ ಬಂದು ಬಿದ್ದೆವು. ಮತ್ತೆ ಏರಿದೆವು, ಮತ್ತೆ ಬಿದ್ದೆವು, ಮತ್ತೆ ಏರ್ತೇವೆ, ಮತ್ತೆ ಬೀಳ್ತೇವೆ. ಹಾವು ಅಂದ್ರೆ ಸಂಸ್ಕೃತದಲ್ಲಿ ಅಹಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಅಹಿ ಹಿಂಸ ಸರ್ವಾಹಾನ್ ಜಂಭಯನ್ ಸರ್ವಾಹಾಂಸಯಾತು ಧಾನ್ಯ ಅಂತ ರುದ್ರಾಧ್ಯಾಯ ಹೇಳ್ತದೆ. ಹಿಂದೆ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಅಹಿ ಎಂಬ ದೈತ್ಯನನ್ನ ಭಗವಂತ ಸಂಹರಿಸಿದ ಅಂತ ನಾವು ನೋಡಿದ್ದೇವೆ. ಅಹಿಗಳು ಅಂದ್ರೆ, ಹಾವುಗಳು ಅಂದ್ರೆ, ಅಹಿ ಅನ್ನುವುದು ಸಂಶಯದ ಒಂದು ಸಂಕೇತ. ಅಹಿ ಎಂಬ ದೈತ್ಯ ಸಂಶಯಕ್ಕೆ ಅಭಿಮಾನಿ ಅಂತ ಹಿಂದೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿತ್ತು. ಯಾವುದೋ ಒಬ್ಬ ದೇವಪುರುಷನ ಸನ್ಮಾರ್ಗಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗುವವನು ನಮಗೆ ಸಹಾಯಕನಾಗಿ ಬರ್ತಾನೆ ಅಂತ ನಮ್ಮಲ್ಲಿರುವಂತಹ ಶ್ರದ್ಧಾ, ನಮ್ಮಲ್ಲಿರುವಂತಹ ಧಾರ್ಮಿಕ ಪ್ರವೃತ್ತಿ, ಇವೆಲ್ಲವೂ ಕೂಡ ಸದ್ಗುಣಗಳು. ಆ ಸದ್ಗುಣಗಳು ಏಣಿಯಂತೆ ನಮ್ಮನ್ನು ಮೇಲೆ ಎತ್ತುತ್ತವೆ. ಅದಕ್ಕೊಬ್ಬ ಯಾರೋ ದೇವತಾ ಪುರುಷ, ಮತ್ತೊಬ್ಬರು ಯಾರೋ ಸತ್ಪುರುಷ, ಸಾಧು ಪುರುಷ ನಮ್ಮನ್ನ ಮೇಲೆತ್ತಲಿಕ್ಕೆ ಸಹಾಯ ಮಾಡ್ತಾನೆ. ಮತ್ತೆ ಕೆಲವು ದುರ್ಗುಣಗಳು ಹಾವಿನಂತೆ ನಮ್ಮನ್ನು ಕಚ್ಚಿ ಮತ್ತೆ ಕೆಳಗೆ ಬೀಳಿಸ್ತವೆ. ಹೀಗೆ ಏಳ್ತಾ ಬೀಳ್ತಾನೆ ಸಾಧಕ ಮುಂದುವರಿತಾನೆ. ಸಾತ್ವಿಕ ಮುಂದುವರಿಯುವುದು ಹೀಗೇನೆ, ತಾಮಸ ಮುಂದುವರಿಯುವುದು ಹೀಗೇನೆ, ರಾಜಸ ಮುಂದುವರಿಯುವುದು ಹೀಗೇನೆ. ಆದರೆ ಸಾತ್ವಿಕನ ಆ ಒಟ್ಟಾರೆ ಜೀವಮಾನದ ಒಂದು ಮುಖ ಏನಿರ್ತದೆ ಅದರಲ್ಲಿ ಕ್ರಮವಾಗಿ ಆದರೂ ಕೂಡ, ದೀರ್ಘಕಾಲದ ಬಳಿಕ ಆದರೂ ಕೂಡ ಶಾಶ್ವತವಾದ ಸದ್ಗತಿಗೆ ಹೋಗುವಂತಹ ಒಂದು ಏರುಮುಖವಾದಂತಹ ಪ್ರವೃತ್ತಿ ಅದು ಕಾಣಿಸ್ತದೆ. ಆದರೆ ತಾಮಸರ ಜೀವನದಲ್ಲಿ ಇಂಥ ಏರುಪೇರುಗಳನ್ನು ಅದು ಒಳಗೊಂಡಿದ್ರೂ ಕೂಡ ಶಾಶ್ವತವಾದ ದುರ್ಗತಿಗೆ ಹೋಗುವಂತಹ ಒಂದು ಟೆಂಡೆನ್ಸಿ ಅಲ್ಲಿ ಕಾಣ್ತಿರ್ತದೆ. ಹೀಗೆ ಬ್ರಹ್ಮ ಮತ್ತು ಮೃತ್ಯು ನಮ್ಮೊಳಗೆ ಇವೆ, ಪ್ರತಿಯೊಬ್ಬರಲ್ಲೂ ಅವಿರ್ತವೆ. ಅರ್ಥಾತ್ ತಮೋಗುಣ ಮತ್ತು ಸತ್ವಗುಣ, ರಜೋಗುಣ ಎರಡೂ ಕೂಡ ನಮ್ಮೊಳಗಿರ್ತವೆ ಅಂತ ಅರ್ಥ. ಆದ್ರಿಂದಲೇ ನಾವು ಯುದ್ಧ ಮಾಡ್ತಾ ಇರುವಂತೆ ಅವು ನಮ್ಮನ್ನು ತೊಡಗಿಸಿವೆ. ಈ ಭಾವನೆಗಳು ನಾವು ಯುದ್ಧ ಮಾಡ್ತಾನೇ ಇದ್ದೇವೆ, ನಮ್ಮ ಜೊತೆಗೆ ಯುದ್ಧ ಮಾಡ್ತಿದ್ದೇವೆ, ದುರ್ಗುಣ ಜೊತೆಗೆ ಯುದ್ಧ ಮಾಡ್ತಾ ಇದ್ದೇವೆ, ದುರ್ಗುಣಗಳನ್ನು ಗೆಲ್ಲುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಒಂದಿಷ್ಟು ಅದರಲ್ಲಿ ಸಾಫಲ್ಯ ಅನುಭವಿಸ್ತೇವೆ, ಮತ್ತೆ ಆ ದುರ್ಗುಣಗಳಿಗೆ ನಾವೇ ಬಲಿಯಾಗ್ತೇವೆ. ಈ ಯುದ್ಧಗಳನ್ನು ನಾವು ಮಾಡ್ತಾ ಇದ್ದೇವೆ, ಆ ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿವೆ. ಆದರೆ ಮನುಷ್ಯ ಯಾವತ್ತೂ ಇದ್ರ ಬಗ್ಗೆ ಒಂದು ಧೈರ್ಯವನ್ನು ಇಟ್ಕೊಂಡಿರ್ಬೇಕು. ಯಾವತ್ತೂ ಇನ್ಯಾರೂ ಇರಲಿ, ಇಲ್ಲದೇ ಇದ್ರೂ ಚಿಂತೆ ಬೇಡ, ಇದ್ದರೂ ಅವರಲ್ಲಿ ತೀರಾ ವಿಶ್ವಾಸ ಏನೂ ಬೇಡ. ಆ ಉಳಿದವರಿಂದ ಆಗಬೇಕಾದ್ದೇನಿಲ್ಲ, ಆಗಬೇಕಾದದ್ದು ಒಬ್ಬನಿಂದ, ಪರಮಾತ್ಮನಿಂದ. ಅವನು ಯಾವತ್ತೂ ಇದ್ದೇ ಇದ್ದಾನೆ, ಅವನು ಎಂದೂ ಇಲ್ಲದೇ ಇಲ್ಲ ನಮ್ಮ ಜೊತೆಗೆ. ತಸ್ಯಾಹಂ ನ ಪ್ರಣಶ್ಯಾಮಿ ಸತಮೇ ನ ಪ್ರಣಶ್ಯತೆ. ಅವನ ಪಾಲಿಗೆ ನಾನಿಲ್ಲದಂತೆ ಆಗುವುದಿಲ್ಲ.
ಅವನು ನನ್ನ ಪಾಲಿಗೆ ಇಲ್ಲದಂತಾಗುವುದಿಲ್ಲ, ನಾವಿಬ್ರು ಎಂದೂ ಒಬ್ಬರನ್ನೊಬ್ಬರು ಕೈ ಬಿಡುವುದಿಲ್ಲ ಅಂತ ಭಗವದ್ಗೀತಾದಲ್ಲಿ ಕೃಷ್ಣನೇ ಹೇಳ್ತಾನೆ. ಜೀವಕ್ಕೆ ಅಮೃತತ್ವ ಅಂದ್ರೆ ಮುಕ್ತಿ ಪ್ರಾಪ್ತ ಆದ್ರೆ ಕೊನೆಗೆ ಭಿತ್ವಾ ಶರೀರಂ ಭೂತಾನಾಂ, ಈ ಎಲ್ಲ ನಮ್ಮ ಜಡವಾದ ಶರೀರ ಏನು ಬಂದಿದೆ, ಈ ಜಡವಾದ ಶರೀರವನ್ನ ಪರಿತ್ಯಾಗ ಮಾಡಿ ಅವನು ಮುಂದೆ ಹೋಗ್ತಾನೆ. ಯಾವುದೇ ಪಾಪದ ಲೇಪ ಅವನಿಗಿರೋದಿಲ್ಲ. ಲಬ್ಧ್ವಾ ಹಿ ಪೃಥ್ವೀಂ ಕೃತ್ಸ್ನಾಂ ಸಹ ಸ್ಥಾವರ ಜಂಗಮಾಂ ಮಮತ್ವಂ ಯಸ್ಯ ನೈವ ಸ್ಯಾತ್ ಕಿಂ ತಯಾ ನ ಕರಿಷ್ಯತೆ. ಒಬ್ಬ ವ್ಯಕ್ತಿಗೆ ಅವನು ಸುಖ ಪ್ರಾರಬ್ಧವನ್ನು ಉಳ್ಳವನಾದ್ದರಿಂದ ಅವನಿಗೆ ಬೇಕಾಗಿಯೋ ಬೇಡವಾಗಿಯೋ ಇಡೀ ಭೂಮಂಡಲದ ಆಧಿಪತ್ಯವೇ ಬಂತು ಅಂತ ತಿಳ್ಕೊಳ್ಳೋಣ. ಆದರೆ ಅವನಿಗೆ ಅದರಲ್ಲಿಯೂ ಕೂಡ ಅಭಿಮಾನ ಏನು ಇಲ್ಲದೆ ಹೋದ್ರೆ, ಮಮತ್ವ ಇಲ್ಲದೆ ಹೋದ್ರೆ ಅದು ಅವನಿಗೇನು ಬಾಧಕ ಆಗೋದಿಲ್ಲ, ಅದರಿಂದ ಅವನಿಗೆ ಅದು ಅನರ್ಥ ಆಗೋದಿಲ್ಲ, ಅದು ಅವನನ್ನು ಕಟ್ಟಿ ಹಾಕೋದಿಲ್ಲ. ದೇವರು ಕೆಲವು ಬಾರಿ ಸುಖವನ್ನು ಕೊಡ್ತಾನೆ, ಕೆಲವು ಬಾರಿ ದುಃಖವನ್ನು ಕೊಡ್ತಾನೆ. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಸುಖ ಪ್ರಾರಬ್ಧ ಮತ್ತು ನಮ್ಮ ದುಃಖ ಪ್ರಾರಬ್ಧಗಳೇ ಕಾರಣ. ಅನೇಕ ಬಾರಿ ದುಃಖವನ್ನು ಕೊಟ್ಟಾಗ ಮೌನವಾಗಿ ಅದನ್ನು ಅನುಭವಿಸಿದ್ದೇವೆ. ಅಷ್ಟೇ ಮೌನವಾಗಿ, ಅಷ್ಟೇ ಹಿಗ್ಗದೆ ಈ ಸುಖವನ್ನು ಕೂಡ ಅನುಭವಿಸಿದ್ರೆ ಆಯಿತು ಅಂತ ಅವನು ಆಲೋಚನೆ ಮಾಡ್ತಾನೆ. ಅಥವಾ ವಸತಃ ಪಾರ್ಥ ವನೇ ವನ್ಯೇನ ಜೀವತಃ. ಮತ್ತೊಬ್ಬ ಕಾಡಿನಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಕಾಡಿನಲ್ಲಿ ಸಿಗುವಂತಹ ಗಡ್ಡೆ ಗೆಣಸುಗಳನ್ನೇ ತಿಂದು ಬದುಕ್ತಾ ಇದ್ದಾನೆ. ಆದರೆ ಮಮತ್ವ ಮಾತ್ರ ಹೋಗಿಲ್ಲ, ಅಭಿಮಾನ ಮಾತ್ರ ಹೋಗಿಲ್ಲ. ಯಾವುದೋ ಹಠದಿಂದ ಮತ್ಯಾವುದೋ ತಾತ್ಕಾಲಿಕವಾದಂತಹ ಪ್ರೇರಣೆಯಿಂದ ಕಾಡಿಗೆ ಹೋಗಬೇಕು ಅನ್ನಿಸ್ತು, ಹೋಗಿಬಿಟ್ಟ. ಹೋಗುವುದು ಕಾಡಿಗೆ ಅಂದ್ರೆ ಕಾಡು ಅಂದ್ರೆ ಕಾಡೇ ಅಲ್ಲ. ಅನೇಕ ಬಾರಿ ಮನುಷ್ಯ ಯಾವುದಾವುದೋ ಪ್ರೇರಣೆಗೊಳಗಾಗಿ ಕಾವಿಶಾಟಿಯನ್ನು ಹುಟ್ಟು ಸನ್ಯಾಸಿಯಂತೆನೂ ಬದುಕ್ತಾ ಇರ್ತಾನೆ. ಹುಲಿಯನ್ನು ನೋಡಿ ನರಿ ಮೈಗೆ ಬರೆ ಹಾಕೊಂಡಂತೆ ತಾನೂ ತ್ಯಾಗ ಮಾಡಬೇಕು ಅಂತ ಅಂದುಕೊಂಡು ತ್ಯಾಗ ಮಾಡಿದವನು ಅಂತ ಜನರಿಂದಲೂ ಅನಿಸ್ಕೊಂಡು ಬದುಕು ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ನಾನು ನನ್ನದು ಅನ್ನೋದು ಹೋಗದೇ ಇರುವ ತನಕ ಆ ಅರಣ್ಯವಾಸದಿಂದ ಏನೂ ಪ್ರಯೋಗವೂ ಏನೂ ಉಪಯೋಗವೂ ಇಲ್ಲ. ಇರುವುದು ನಾಡಿನಲ್ಲಿಯೇ ಆದರೂ ಮಮತ್ವ ಇಲ್ಲದೆ ಹೋದ್ರೆ ಅದು ಕಾಡಿನಲ್ಲಿದ್ದಂತೆ. ಕಾಡಿನಲ್ಲೇ ಇದ್ರೂ ಕೂಡ ಮಮತ್ವ ಹೋಗದೆ ಹೋದ್ರೆ ಅದು ನಾಡಿನಲ್ಲೇ ಇದ್ದಂತೆ. ಅಂಥವನಿಗೆ ಆ ಸಾಧನೆಯಿಂದ ಏನೂ ಆಗೋದಿಲ್ಲ, ಸಾಧನೆ ಆಗುವುದೂ ಇಲ್ಲ. ಬಾಹ್ಯಾಂತರಾಣಾಂ ಶತ್ರುಣಾಂ ಸ್ವಭಾವಂ ಪಶ್ಯ ಭಾರತ. ಎನ್ನ ಪಶ್ಯತಿ ತದ್ಭೂತಂ ಮುಚ್ಚತೆ ಸ ಮಹಾಭಯಾತ್. ಸಾಧಕನಾದವನು ತನ್ನ ಒಳ ಶತ್ರುಗಳ್ಯಾರು ಹೊರ ಶತ್ರುಗಳ್ಯಾರು ಅಂತನ್ನುವುದನ್ನು ಯಾವತ್ತೂ ಕೂಡ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡದ್ದಾದ್ರೆ ಅವನಿಗೆ ಆ ಶತ್ರುಗಳನ್ನು ಗೆಲ್ಲಲಿಕ್ಕೆ ಸುಲಭ ಆಗ್ತದೆ. ಯಾರು ಶತ್ರುಗಳನ್ನೇ ಗುರುತಿಸಿಲ್ಲ ಅಂಥವನಿಗೆ ಜಯವೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಶತ್ರುಗಳನ್ನು ಮೊದಲು ಗುರುತಿಸು ಅಂತ ಕೃಷ್ಣ ಆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಯಾರು ಕೇವಲ ಕಾಮನೆಗಳನ್ನೇ ಬಯಸ್ತಾ ಇದ್ದಾನೋ ಅಂಥವನು ಜನರ ತಿರಸ್ಕಾರಕ್ಕೆ ಪಾತ್ರನಾಗ್ತಾನೆ. ಕಾಮಾತ್ಮಾನಂ ನ ಪ್ರಶಂಸಂತಿ ಲೋಕೆ ನೇಹ ಅಕಾಮಾಹ ಕಾಚಿದಸ್ತಿ ನೇಹಾಕಾಮ ಕಾಚಿದಸ್ತಿ ಪ್ರವೃತ್ತಿ. ಜನರಿಗೆ ನಿನ್ನ ಎದುರಿಗೆ ಬಂದು ಹೇಳಲಿಕ್ಕಾಗದೇ ಇರಬಹುದು ನಾನಾ ಕಾರಣದಿಂದಾಗಿ, ನೀನೇನು ನೊಂದ್ಕೋತೀಯೋ ಅಥವಾ ನೀನು ಹೇಗಿದ್ರೆ ನಮಗೇನಾಗಬೇಕಾಗಿದೆ ಅನ್ನುವ ತಿರಸ್ಕಾರದಿಂದಾಗಿಯೋ ಮತ್ಯಾವುದೋ ಕಾರಣದಿಂದಾಗಿ ಜನ ನಿನ್ನ ಎದುರಿಗೇನನ್ನು ಹೇಳಲಿಕ್ಕೆ ಹೋಗದೇ ಇರಬಹುದು. ಆದರೆ ನಿನ್ನ ದುಷ್ಟ ಪ್ರವೃತ್ತಿಯನ್ನ, ನಿನ್ನ ಕಾಮದ ಆ ಸ್ವಭಾವವನ್ನ ಜನ ಗಮನಿಸಿರ್ತಾರೆ, ನಿನ್ನಿಂದ ದೂರ ಇರ್ತಾರೆ. ಇವತ್ತಲ್ಲ ನಾಳೆ ಜನರಿಗೆ ಅದು ಗೊತ್ತಾಗ್ತದೆ ಅಂತ ಅದರ ತಾತ್ಪರ್ಯ. ಕಾಮನೆಗಳಿಗೆ ನಮ್ಮ ಮನಸ್ಸೇ ಉಗಮ ಸ್ಥಾನ. ಸರ್ವೇ ಕಾಮಾಹ ಮನಸಃ ಅಂಗಪ್ರಭೂತಾಹ ಯಾನ್ ಪಂಡಿತಃ ಸಂವಹರತೆ ವಿಚಿಂತ್ಯ.
ಆ ಕಾಮನೆಗಳನ್ನ ಮನಸ್ಸಿನಲ್ಲಿ ಹುಟ್ಟದಂತೆ ನೋಡಿಕೊಳ್ಳುವವನೇ ಪಂಡಿತ. ಅತ್ರ ಗಾಥಾ ಕಾಮಗೀತಾ ಕೀರ್ತಯಂತಿ ಪುರಾವಿದ. ಜ್ಞಾನಿಗಳಾದವರು ಈ ಕಾಮದ ಕುರಿತಾಗಿ ಕೆಲವು ಹಾಡುಗಳನ್ನು, ಕೆಲವು ಕಥೆಗಳನ್ನು ಹೇಳ್ತಾರೆ. ಶೃಣು ಸಂಕೀರ್ತ್ಯಮಾನ ತಾ ನಿಖಿಲೇನ ನರಾಧಿಪ. ಕಾಮನೇ ಹೇಳುವ ಮಾತಿದು. ಕಾಮ ಹೇಳ್ತದೆ, ಅಥವಾ ಕಾಮಾಭಿಮಾನಿಯಾದಂತಹ ಆ ದೈತ್ಯ ಹೇಳ್ತಾನೆ. ಕಾಮವನ್ನು ನಿಯಂತ್ರಿಸುವಂತಹ ಭಗವಂತ ಹೀಗೆ ನುಡಿಸ್ತಾನೆ. ನಾಹಂ ಶಕ್ಯ ಅನುಪಾಯೇನ ಹಂತುಂ ಭೂತೇನ ಕಾನಿಚಿತ. ಉಪಾಯಗಳು ಬೇಕು ಕಾಮವನ್ನು ಗೆಲ್ಲಲಿಕ್ಕೆ. ಯೋಗಾಭ್ಯಾಸ, ನಿರ್ಮಮತ್ವ ಮೊದಲಾದ ಉಪಾಯಗಳು ಬೇಕು. ಆ ಉಪಾಯವಿಲ್ಲದೆ ಈ ಕಾಮವನ್ನು ಯಾರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಅಸ್ತ್ರಪ್ರಹಾರದಲ್ಲಿ, ಶಸ್ತ್ರಾಸ್ತ್ರಗಳಲ್ಲಿ ಕುಶಲ ಆಗಿರಬಹುದು, ಆದರೆ ಅವನು ಕೂಡ ನನ್ನನ್ನು ಗೆಲ್ಲೋದು ಸಾಧ್ಯ ಇಲ್ಲ. ಆ ಆಯುಧದಲ್ಲೇ ತಸ್ಮಿನ್ ಪ್ರಹರಣೆ ಪುನಃ ಪ್ರಾದುರ್ಭವಾಮ್ಯಹಂ. ಅವನ ಆ ಆಯುಧದಲ್ಲೇ ನಾನು ಕಾಮ ಅನ್ನುವನು ಸೇರ್ಕೊಂಡು ಬಿಡ್ತೇನೆ. ಅರ್ಥ ಇಲ್ಲಿ ಕಾಮ ಅಂತಿದೆಯಲ್ಲ, ಕಾಮ ಅಂದ್ರೆ ಬರೇ ಆಸೆ ಅಂತ ಅರ್ಥ ಅಷ್ಟೇ ಅಲ್ಲ. ಕಾಮ, ಕ್ರೋಧ, ದುರಭಿಮಾನ, ಅಹಂಕಾರ ಇತ್ಯಾದಿಗಳ ಅರ್ಥ. ಬಾಹ್ಯ ಶತ್ರುಗಳನ್ನು ನಿಗ್ರಹಿಸುವಂತಹ ಖಡ್ಗ, ಬಿಲ್ಲು, ಬಾಣ ಮೊದಲಾದವುಗಳು ನಮ್ಮ ಹತ್ರ ಇರಬಹುದು. ಆದರೆ ಆ ಆಯುಧಗಳಿಂದ ಕಾಮವನ್ನು ಗೆಲ್ಲುವುದು ಸಾಧ್ಯ ಇಲ್ಲ. ಕಾಮ ಆ ಆಯುಧದಲ್ಲೇ ಸೇರ್ಕೊಂಡು ಬಿಡ್ತದೆ. ಆ ಕಾರಣದಿಂದಾಗಿ ನಾನು ಬಾಹ್ಯ ಶತ್ರುಗಳನ್ನ ಸೋಲಿಸಬಲ್ಲೆ ಅನ್ನುವುದೇನೆಂದು ಅವನ ಆತ್ಮವಿಶ್ವಾಸ, ಭರವಸೆ ಇದೆ. ಅದು ಅಹಂಕಾರವಾಗಿ ಪರಿಣಮಿಸಿ ಬಿಡುತ್ತದೆ. ಅಹಂಕಾರ, ಕಾಮ, ಕ್ರೋಧ ಇವೆಲ್ಲ ಒಂದು ಬೇರೆ ಬೇರೆ ಮುಖಗಳು. ಒಂದು ನಾಣ್ಯ ಅಂತ ಹೇಳ್ತೇವೆ, ಅಥವಾ ಒಂದು ಪಗಡೆ ಆಟದಲ್ಲಿ ಉಪಯೋಗಿಸಲ್ಪಡುವಂತಹ ದಾಳಕ್ಕೆ 4 ಮುಖ ಇರ್ತವೆ. ಹಾಗೆ ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲ ಅದರದೇ ಬೇರೆ ಬೇರೆ ಮುಖಗಳು. ಹೀಗೆ ತಿರುಗಿಸಿದ್ರೆ ಕಾಮ, ಹಾಗೆ ತಿರುಗಿಸಿದ್ರೆ ಲೋಭ, ಮತ್ತೊಂದು ಕಡೆ ತಿರುಗಿಸಿದ್ರೆ ಅಹಂಕಾರ. ಈ ತರ ಅವೆಲ್ಲ ಒಂದೇ ನಾಣ್ಯದ 2 ಮುಖ ಅಂತ ಹೇಳಿಬಿಟ್ರೆ 2 ಮುಖ ಆಗಿಬಿಡ್ತವೆ. ಅದಕ್ಕಾಗಿ ನಾನು ಇದನ್ನು ಉದಾಹರಣೆ ಕೊಡ್ತಾ ಇದ್ದೇನೆ. ಆದ್ರಿಂದ ನಾನು ಹೊರಶತ್ರುಗಳನ್ನು ದಮನ ಮಾಡಬಲ್ಲೆ ಅನ್ನುವಂಥ ನನ್ನ ಆತ್ಮವಿಶ್ವಾಸ, ನಾನು ಕಾಮವನ್ನು ಗೆಲ್ಲದೆ ಹೋದ್ರೆ, ನಿರ್ಮಮತ್ತು ನನಗಿಲ್ಲದೆ ಹೋದ್ರೆ ಅದು ಅಹಂಕಾರವಾಗಿ ಪರಿಣಮಿಸ್ತದೆ. ಕೊನೆಗೊಂದು ದಿವಸ ನನಗದು ಘಾತಕ ಆಗಿಬಿಡ್ತದೆ. ಯೋಮಾಂ ಪ್ರಯತತೆ ಹಂತುಂ ಯಜ್ಞೈಹಿ ವಿವಿಧ ದಕ್ಷಿಣೈಹಿ. ಇದು ಈಗ ನಾವು ಮೊದಲು ಹೇಳಿದ್ದು ಈ ಕ್ಷತ್ರಿಯರು ಮೊದಲಾದವರು ಯುದ್ಧ ಏನ್ ಮಾಡ್ತಿರ್ತಾರೆ ಅವರ ಕುರಿತಾದಂತಹ ಮಾತಾಯ್ತು. ಈಗ ಮುಂದೆ ಬರುವಂಥದ್ದು ನಮ್ಮಂಥವ್ರು ಏನು ಯಜ್ಞಗಳನ್ನು ಮಾಡ್ತೀವಿ ಅಂತ ಹೊರಟಿದ್ದೀವಿ, ನಾನಾ ಥರದ ದಕ್ಷಿಣೆಗಳನ್ನು ಕೊಟ್ಟು ಯಜ್ಞ ಮಾಡ್ತೀವಿ ಅಂತ ಹೊರಟಿದ್ದೀವಿ. ಅವನು ಮಾಡುವಂತಹ ಯಜ್ಞಗಳೇನಿದೆ ಆ ಯಜ್ಞಗಳಿಂದಲೂ ಕೂಡ ನನ್ನನ್ನ ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ, ಕಾಮವನ್ನು ನಿಗ್ರಹಿಸುವುದು ಸಾಧ್ಯ ಇಲ್ಲ. ನಾನು ಆ ಯಜ್ಞಾದಿಗಳನ್ನು ಮಾಡುವ ಅವನ ಸ್ವಭಾವದಲ್ಲಿಯೇ ಸೇರಿಕೊಂಡು ಅವನ ನಾಶಕ್ಕೆ ಕಾರಣ ಆಗ್ತೇನೆ. ಅಂಥವನನ್ನ ಜಂಗಮ ಯೋನಿಗಳಲ್ಲಿ ಹುಟ್ಟುವಂತೆ ಮಾಡಿಬಿಡ್ತೇನೆ ಅಂತ ಬರೆದಿದ್ದಾರೆ. ಜಂಗಮೇಶ್ವರ ಧರ್ಮಾತ್ಮ ಪುನಃ ಪ್ರಾದುರ್ಭವಾಮ್ಯಹಂ. ಭಗವತ್ ತತ್ವವನ್ನು ತಿಳಿಯದ ಕಾರಣದಿಂದಾಗಿ ಮತ್ತೆ ಸ್ವಯಂ ತಾನು ನಿರ್ಮಮತ್ವ ಇತ್ಯಾದಿಗಳನ್ನು ಸಂಪಾದನೆ ಮಾಡದ ಕಾರಣದಿಂದಾಗಿ ಮತ್ತೆ ಅವನು ಅನೇಕ ಥರದ ಜನ್ಮಗಳಲ್ಲಿ ಹುಟ್ಟುವಂತೆ ನಾನು ಮಾಡ್ತೇನೆ. ಅವನು ಹುಟ್ಟಿದಾಗ ಅವನ ಜೊತೆ ಮತ್ತೆ ನಾನು ಕಾಮ, ಕ್ರೋಧ ಇತ್ಯಾದಿ ರೂಪಗಳಿಂದ ಅವನಲ್ಲಿ ಇದ್ದೇ ಇರ್ತೇನೆ ಅಂತ ಅದರ ತಾತ್ಪರ್ಯ. ಅಥವಾ ಆ ಶ್ಲೋಕಕ್ಕೆ ಸ್ವಲ್ಪ ಬೇರೆ ರೀತಿ ಅರ್ಥವನ್ನು ಹೇಳಬಹುದು. ಅವನನ್ನ ಬೇರೆ ಬೇರೆ ಜನ್ಮಗಳಲ್ಲಿ ಹುಟ್ಟುವಂತೆ ನಾನು ಮಾಡ್ತೇನೆ ಅಂತ ಒಂದರ್ಥ. ಇನ್ನೊಂದು, ಒಬ್ಬ ಜೀವನಾದವನು ಮತ್ತೆ ಹುಟ್ಟುತ್ತಾ ಇರ್ತಾನೆ, ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟುತ್ತಾ ಇರ್ತಾನೆ. ಇವತ್ತು ಹೀಗೆ ಹುಟ್ಟಿದ, ನಾಳೆ ಹಾಗೆ ಹುಟ್ಟಿದ. ರೂಪಗಳು ಬೇರೆ ಬೇರೆ. ಹಂದಿಯಾಗಿ ಹುಟ್ಟಿದ್ರೇನು, ನಾಯಿಯಾಗಿ ಹುಟ್ಟಿದ್ರೇನು, ಮನುಷ್ಯನಾಗಿ ಹುಟ್ಟಿದ್ರೇನು, ಕ್ರಿಮಿಕೀಟಾಗಿ ಹುಟ್ಟಿದ್ರೇನು. ಒಳಗಿರುವುದೆಲ್ಲ ಕಾಮಕ್ರೋಧಗಳೇ, ಹೊರಗಿರುವ ದೇಹ ಮಾತ್ರ ಬೇರೆ ಬೇರೆ ಆಯಿತು. ಅದರಂತೆ ಈಗ ಒಬ್ಬನ ಜೀವನದಲ್ಲಿ ಅವನು ಕೇವಲ ಕರ್ಮಗಳಲ್ಲಿ ಆಸಕ್ತನಾಗಿದ್ರೆ, ಭಗವತ್ ತತ್ವವನ್ನು ಅರಿಯದೇ ಹೋದ್ರೆ, ನಿರ್ಮಮತ್ವವನ್ನು ಗಳಿಸದೇ ಹೋದ್ರೆ, ಅವನ ಜೀವಮಾನದಲ್ಲಿ ಕಾಮಗಳು ಬೇರೆ ಬೇರೆ ರೂಪದಿಂದ ವ್ಯಕ್ತ ಆಗ್ತಾ ಹೋಗ್ತವೆ.
ಒಂದ್ ಕಡೆ ಎಲ್ಲೋ ಅದಿ ಬಿಟ್ಟಿರ್ತೀವಿ, ಅದು ಮತ್ತೊಂದ್ ಕಡೆ ಹೇಳ್ತದೆ. ಅಲ್ಲೆಲ್ಲೋ ಅದಿ ಬಿಡ್ಲಿಕ್ಕೆ ಹೋದಾಗ ಮತ್ತೊಂದು ರೂಪದಿಂದ ಅದು ಮೇಲೆ ಬರ್ತದೆ ಅಂತ ಅದ್ರ ತಾತ್ಪರ್ಯ. ಅದು ಯಾಕೆ ಆ ಥರ ಹೇಳ್ತಿದ್ದಾರೆ ಅಂದ್ರೆ, ಜಂಗಮೇಶ್ವಿವ ಧರ್ಮಾತ್ಮ ಪುನಃ ಪ್ರಾದುರ್ಭವಾಮ್ಯಹಂ ಅಂತಿದೆಯಲ್ಲ, ನಮಗೆ ಆ ಕಾಮ ಯಾವ ಮುಖವಾಡ ತೊಟ್ಟು ನಮ್ಮ ಬಳಿಗೆ ಬರ್ತದಂತಾನೆ ಗೊತ್ತಾಗೋದಿಲ್ಲ. ಅದನ್ನ ಈ ಶ್ಲೋಕದಲ್ಲಿ ಎಚ್ಚರಿಕೆ ಕೊಡ್ತಿದ್ದಾರೆ ಅಂತ ನನಗೆ ಕಾಣಿಸೋದು. ಒಬ್ಬ ಜೀವ ಇವತ್ತೊಬ್ಬ ಸತ್ತ ಅಂತ ಇಟ್ಕೊಳ್ಳಿ, ಯಾವ್ದಾವುದೋ ಕಾರಣದಿಂದಾಗಿ ಯಾವ್ದಾವುದೋ ಜನ ಸಾಯ್ತಾ ಇದ್ದಾರೆ. ಈಗ ನಾವು ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ. ಇವತ್ತು ಸತ್ತವರು ನಾಳೆ ಯಾವ ಜನ್ಮದಲ್ಲಿ ಹುಟ್ಟುತ್ತಾರೆ? ಈಗ ಮನುಷ್ಯ ಜನ್ಮದಲ್ಲಿ ಅಥವಾ ಪ್ರಾಣಿ ಪಕ್ಷಿಗಳಾಗಿ ಕ್ರಿಮಿಕೀಟಗಳಾಗಿ ಹುಟ್ಟಿದವರು ಹಿಂದೆ ಏನಾಗಿದ್ರು ಅಂತ ಯಾರಿಗಾರು ಗೊತ್ತಿದೆಯೇನೋ? ಮನುಷ್ಯ ಯಾವ ರೂಪವನ್ನ, ಹೊರ ಹೊದಿಕೆಯನ್ನ, ಈ ತೊಗಲಿನ ಗೊಂಬೆಯನ್ನ ಹೊದ್ದು ತಾನು ಒಳಗಿದ್ದು ಬರ್ತಾನೆ ಅನ್ನೋದು ಯಾರಿಗಾದ್ರೂ ಗೊತ್ತಾಗ್ತದೇನೋ? ಹಾಗೆ ಕಾಮ ಅಂತ ಅನ್ನೋದು ನಮ್ಮ ಜೀವಮಾನದಲ್ಲಿ ಕಾಮ, ಕ್ರೋಧ ಇತ್ಯಾದಿ ರೂಪದಿಂದ ನಮ್ಮನ್ನ ಆಟ ಆಡಿಸ್ತಾನೆ ಇರ್ತದೆ. ಅದು ಯಾವ ರೂಪದಿಂದ ಯಾವಾಗ ಹೊರ ಹೊಮ್ಮುತ್ತದೆ, ನಮ್ಮ ಅಧಃಪತನಕ್ಕೆ ಕಾಯ್ತಾ ಇರ್ತದೆ ಅಂತ ಗೊತ್ತಾಗೋದಿಲ್ಲ ಅಂತ ಹೀಗೆ ತಿಳ್ಕೋಬಹುದು. ಆದ್ರಿಂದಲೇ ಯಜ್ಞಾದಿಗಳನ್ನು ಮಾಡಿದ ಮತ್ತು ಏನೇನೋ ಪುಣ್ಯಕರ್ಮಗಳನ್ನು ಮಾಡಿದ, ಆದರೆ ಅವನ ಆ ಕ್ರಿಯೆಗಳಲ್ಲೇ ಆ ಕಾಮಕ್ರೋಧಾದಿಗಳು ಮತ್ತೆ ಮತ್ತೆ ವ್ಯಕ್ತ ಆಗ್ತಾ ಇರ್ತವೆ. ಅವುಗಳನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಅವು ಪ್ರಯತ್ನ ಪಡ್ತಾ ಇರ್ತವೆ. ಅದಕ್ಕಾಗಿ ನಾನು ಒಂದು ವ್ಯಾಖ್ಯಾನ ಹಿಂದೆ ಮಾಡಿದ್ದೆ, ಅದನ್ನು ಈಗ ಮತ್ತೆ ತಮ್ಮ ಗಮನಕ್ಕೆ ತರಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಶಾಲಗ್ರಾಮ ಶಿಲಾಯಾಂತು ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯ ಪೋತಯ ಪ್ರಭೋ ಅಂತ ಹೇಳ್ತೇವಲ್ಲ, ಶಾಲಗ್ರಾಮಕ್ಕೆ ನಾವು ಅಭಿಷೇಕ ಮಾಡುವುದಕ್ಕಿಂತ ಮುಂಚೆ ಕಲಿಪುರುಷ ವಿಸರ್ಜನವನ್ನು ಮಾಡ್ತೇವೆ. ಶಾಲಗ್ರಾಮದಲ್ಲಿ ಕಲಿ ಇರುವುದು ಅಂದ್ರೆ ಏನ್ರಿ? ಬಹಳ ವಿಚಿತ್ರ ಆಯ್ತಲ್ಲ ಇದು. ಶಾಲಗ್ರಾಮ ಅನ್ನೋದು ಭಗವಂತನ ಜ್ವಲಂತವಾದ ಸನ್ನಿಧಾನ ಇರುವಂತ ಆವಾಹನ ವಿಸರ್ಜನೆಗಳ ಅಗತ್ಯ ಇಲ್ಲದಂತಹ ಒಂದು ಪ್ರತಿಮಾ ಅದು. ಆ ಶಾಲಗ್ರಾಮದಲ್ಲಿ ಕಲಿಪುರುಷ ಇರುವುದು ಅಂದ್ರೆ ಏನು? ಅವನನ್ನು ಭೀಮಸೇನ ವಿಸರ್ಜನೆ ಮಾಡಬೇಕಾದ, ಗದೆಯಿಂದ ಹೊಡೆದಟ್ಟಬೇಕಾದ ಅಗತ್ಯ ಇದೆ ಅಂದ್ರೆ ಏನರ್ಥ? ಆ ಶ್ಲೋಕದ ಬಗ್ಗೆ ಹಿಂದೆ ವಿದ್ವಾಂಸರ ಮಟ್ಟದಲ್ಲಿ ಒಂದು ಬಾರಿ ಚರ್ಚೆ ಆಗಿತ್ತು. ಆ ಶ್ಲೋಕ ವಾಸ್ತವಿಕವಾಗಿ ಸರಿಯೋ ಹೌದೋ ಇಲ್ವೋ, ಕೆಲವರು ಆ ಶ್ಲೋಕವನ್ನು ಹೇಳುವುದೇ ಇಲ್ಲ, ಅದರಿಂದ ಆ ಶ್ಲೋಕ ಅನಗತ್ಯ ಅಂತೆಲ್ಲ ಅಭಿಪ್ರಾಯಗಳು ಬಂದಿತ್ತು. ನನಗನ್ಸಿದ್ದು ಹೀಗೆ, ಶಾಲಗ್ರಾಮದಲ್ಲಿ ಕಲಿ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಶಾಲಗ್ರಾಮವನ್ನು ಪೂಜೆ ಮಾಡುವ ಕೈಗಳಲ್ಲಿ ಶಾಲಗ್ರಾಮವನ್ನು ಪೂಜೆ ಮಾಡ್ತಿದ್ದೇನೆ ಅಂತ ಕೂತಂತಹ ವ್ಯಕ್ತಿಯ ಮನದಲ್ಲಿ, ಮೈಯಲ್ಲಿ ಕಲಿ ಇರುವುದಂತೂ ಹೌದು. ಶಾಲಗ್ರಾಮ ಪೂಜೆ ಮಾಡ್ತಾ ಇದ್ದೇನೆ, ಇಂಥದ್ದೊಂದು ದೊಡ್ಡ ಭಾಗ್ಯ ನನಗೆ ಸಿಕ್ಕಿದೆ ಅನ್ನುವಂತಹ ವಿನಮ್ರತೆ ಇಲ್ಲದೆ ಹೋದ್ರೆ, ಭಗವಂತನ ಪೂಜಾ ಸಾಧನೆ ಇದು ಅಂತ ವಿನಮ್ರತೆ ಇಲ್ಲದೆ ಹೋದ್ರೆ, ಆ ಸಂದರ್ಭದಲ್ಲಿಯೂ ಕೂಡ ಮಾಡುವ ಆಯಾ ಕ್ರಿಯೆಗಳು ಕೂಡ, ಯಜ್ಞಾದಿಗಳನ್ನು ಮಾಡ್ತಾ ಇದ್ದೇನೆ, ಜಗತ್ತೆಲ್ಲ ನನ್ನನ್ನು ಮೆಚ್ಚಬೇಕಾಗಿದೆ ಅಂತ ಜಗತ್ತಿನ ಎದುರಿಗೆ ಡಂಭಪೂರ್ವಕವಾಗಿ ಯಜ್ಞ ಮಾಡಿದರೆ, ಮತ್ತೆ ಶಾಲಗ್ರಾಮ ಪೂಜಾ ಇತ್ಯಾದಿಗಳನ್ನು ಕೂಡ ಡಂಭಾಚಾರಕ್ಕಾಗಿ ಮಾಡಿದರೆ, ಜನ ಗಮನಿಸಬೇಕು ಎಂಬ ದೃಷ್ಟಿಯಿಂದ ಮಾಡಿದರೆ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಕೂಡ, ಪ್ರವಚನಾದಿಗಳನ್ನು ಕೂಡ ಅಂಥ ದೃಷ್ಟಿಯಿಂದಲೇ ಮಾಡಿದರೆ, ಅಲ್ಲಿ ಶಾಲಗ್ರಾಮದಲ್ಲಿ ಅಂದರೆ ಶಾಲಗ್ರಾಮವನ್ನು ಪೂಜೆ ಮಾಡುವ ಕೈಯಲ್ಲಿ, ಮೈಯಲ್ಲಿ, ಮನದಲ್ಲಿ, ಪ್ರವಚನವನ್ನು ಮಾಡುವ ಮುಖದಲ್ಲಿ, ಪುಸ್ತಕವನ್ನು ನೋಡುವ ಕಣ್ಣಲ್ಲಿ, ಕೇಳುವ ಕಿವಿಯಲ್ಲಿ ಕಲಿ ಬರುವುದು ಹೌದು. ಆ ಕಲಿಯನ್ನು ವಿಸರ್ಜನೆ ಮಾಡಬೇಕಾಗಿದೆ. ನಾನು ಅನೇಕ ಬಾರಿ ಇದನ್ನು ಅನ್ಕೊಂಡೇ ಇದ್ದೇನೆ. ಒಟ್ಟಾರೆ ನಮ್ಮ ಸಂಧ್ಯಾವಂದನವೇ, ದೇವರ ಪೂಜೆಯೇ ಇವೆಲ್ಲ ಮನೋವಿಶ್ಲೇಷಣಾ ಪದ್ಧತಿಗಳು, ಸೈಕೋಥೆರಪಿ. ಅವೆಲ್ಲ ಮನಸ್ಸಿಗೆ ನಾವು ಕೊಡುವಂಥ ಮನಸ್ಸಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಆ ಮನಸ್ಸಿನ ದೋಷಗಳನ್ನು ಕಳೆಯುವಂಥ ಸೈಕೋಥೆರಪಿಗಳವೆಲ್ಲ. ಅದಕ್ಕಾಗಿ ಆರಂಭದಲ್ಲಿ ಬ್ರಹ್ಮಸ್ವಾರ ಸ್ತೋತ್ರವನ್ನು ಹೇಳ್ತೇವೆ. ಬ್ರಹ್ಮಾಕ್ಷರ ಮದಂ ನಿತ್ಯಂ ಯಥಾಸೋ ಪುರುಷೋತ್ತಮ ತಥಾ ರಾಗಾದಯೋದೋಷಾ ಪ್ರಯಾಂತು ಪ್ರಶಮಂ ಮಮ. ಯಾಕೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಕೂತಿದ್ದೇವೆ? ಬ್ರಹ್ಮಪಾರ ಸ್ತೋತ್ರವನ್ನು ಹೇಳದೆ ಹೋದ್ರೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಅಧಿಕಾರವೇ ಬರೋದಿಲ್ಲ ಅಂತ ಹೇಳ್ತಾರೆ ಎಲ್ಲರೂ. ದೇವ ಪೂಜಾ ಅಧಿಕಾರ ಸಿದ್ಧಾರ್ಥಂ ಬ್ರಹ್ಮಪಾರ ಸ್ತೋತ್ರ ಪಠನಂ ಕರಿಷ್ಯೆ ಅಂತ ಹೇಳ್ತೇವೆ. ಬ್ರಹ್ಮಪಾರ ಸ್ತೋತ್ರದಲ್ಲಿ ಇರುವುದೇನೆಂದ್ರೆ, ಅದರ ಸಾರಭಾಗ, ಬ್ರಹ್ಮ ಅಕ್ಷರಮಿದಂ ನಿತ್ಯಂ ಯಥಾಸೋ ಪುರುಷೋತ್ತಮ. ಈ ಭಗವಂತ ಬ್ರಹ್ಮ ಗುಣಪೂರ್ಣ, ಅವನು ನಾಶರಹಿತ. ತಥಾ ರಾಗಾದಯ, ಈ ಸತ್ಯವನ್ನು ನಾನು ತಿಳಿದಿದ್ದೇನೆ, ಪರಬ್ರಹ್ಮನ ಕುರಿತಾದ ಈ ಸತ್ಯವನ್ನ ನಾನು ಮನವರಿಕೆ ಮಾಡಿಕೊಂಡಿದ್ದರಿಂದ, ತಥಾ ರಾಗಾದಯೋ ದೋಷಾ ಪ್ರಯಾಂತು ಮಮ. ನನ್ನ ರಾಗ, ಕಾಮ, ಕ್ರೋಧ, ಅಹಂಕಾರ ಮೊದಲಾದ ಎಲ್ಲಾ ದೋಷಗಳು ಕೂಡ ಪರಿಹಾರ ಕಾಣಲಿ
ಬಹಳ ದೊಡ್ಡ ವಿಷಯಗಳನ್ನೆಲ್ಲ ಮನನ ಮಾಡಿದ್ದೇನೆ, ಪ್ರವಚನ ಮಾಡಿದ್ದೇನೆ, ವಿಮರ್ಶೆ ಮಾಡಿದ್ದೇನೆ ಅನ್ನುವಂಥ ಅಹಂಕಾರ ಹೋಗಲಿ. ದೊಡ್ಡ ಪೂಜಾ ಮಾಡಿದ್ದೇನೆ, ಗಂಟೆಗಟ್ಟಲೆ ಭಗವಂತನ ಆರಾಧನೆ ಮಾಡಿದ್ದೇನೆ, ಕೋಟಿಗಟ್ಟಲೆ ದಕ್ಷಿಣೆ ಕೊಟ್ಟು ಯಜ್ಞಾದಿಗಳನ್ನು ಮಾಡಿದ್ದೇನೆ, ಅದಕ್ಕೆ ತಕ್ಕಂತೆ ಬ್ರಾಹ್ಮಣ ಸುವಾಸಿನಿಯರು ತರ್ಪಣ ಮಾಡಿದ್ದೇನೆ ಅನ್ನುವಂಥ ಕಾಮಕ್ರೋಧಾದಿಗಳೇನಿರ್ತವೆ ಅವೆಲ್ಲ ಹೋಗಬೇಕಾಗಿದೆ. ಅವಕ್ಕೆಲ್ಲದಕ್ಕೂ ಕೂಡ ಕಾರಣ ಆ ಕಲಿ. ಅದಕ್ಕಾಗಿ ಭೀಮನೆ ಆ ಗದೆಯನ್ನು ಹಿಡಿದು ಬಾ. ಆ ಸಂದರ್ಭದಲ್ಲಿ ಕಲಿ ನಮಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಾನೆ. ಪೂಜಾ ದ್ರವ್ಯ ಯಜ್ಞದಲ್ಲಿ ಮತ್ತು ಜ್ಞಾನ ಯಜ್ಞದಲ್ಲಿ ಎಲ್ಲಾ ಕಡೆನೂ ಕೂಡ ಕಲಿಯ ಒಂದು ಉಪಟಳ ಇದ್ದೇ ಇರ್ತದೆ. ರಾಜರನ್ನು ಮತ್ತೆ ಬ್ರಾಹ್ಮಣರನ್ನು ಯಾವತ್ತೂ ಕೂಡ ನಾನು ಬಾಧಿಸ್ತೇನೆ ಅಂತ ಕಲಿ ಪಾಂಡವರಿಗೆ ಹೇಳಿದ್ದನ್ನು ಹಿಂದೆ ನಾವು ನೋಡಿದ್ದೇವೆ. ಅಂಥ ಕಲಿಯನ್ನು ಹೊಡೆದಟ್ಟು ಬಾ ಅಂತ ಯಾವತ್ತೂ ಭೀಮಸೇನನ್ನ ನಾವು ಪ್ರಾರ್ಥಿಸ್ತಾ ಇರಬೇಕು. ಬೇರೆ ಬೇರೆ ಮುಖದಲ್ಲಿ ಬಂದ್ಬಿಡ್ತಾನೆ, ಆ ಮುಖವೇ ನಮ್ಗೆ ಗೊತ್ತಾಗೋದಿಲ್ಲ. ಹೊಸ ಹೊಸ ಮುಖವಾಡ, ತುಂಬಾ ಅದ್ಭುತವಾದ ಮುಖ, ಸಜ್ಜನಿಕೆಯ ಮುಖ, ಗೋಮುಖ, ಒಳಗೆ ವ್ಯಾಘ್ರ, ಒಳಗೆ ದುರ್ಭಾವನೆಗಳು, ಗೊತ್ತೇ ಆಗೋದಿಲ್ಲ. ನಮಗೇ ಗೊತ್ತಾಗೋದಿಲ್ಲ, ಬೇರೆಯವ್ರಿಗೇನು ಗೊತ್ತಾಗೋದು. ಕೆಲವು ಸರಿ ಬೇರೆಯವ್ರಿಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋದಿಲ್ಲ. ಯುವಮಾಂ ಪ್ರಯತತೆ ನಿತ್ಯಂ ವೇದೈಃ ವೇದಾಂತ ಸಾಧನೈಃ ಸ್ಥಾವರೇಷ್ವಿವ ಧರ್ಮಾತ್ಮ ತಸ್ಯ ಪ್ರಾದುರ್ಭವಾಮ್ಯಹಂ. ವೇದ ವೇದಾಂತಗಳ ಅಧ್ಯಯನ ಮಾಡಲಿಕ್ಕಾಗಿ ಮತ್ತು ಕೆಲವರು ಪ್ರಯತ್ನ ಮಾಡ್ತಿರ್ತಾರೆ. ಆದ್ರಿಂದ ಕಾಮಕ್ರೋಧಾದಿಗಳನ್ನು ಕ್ಷೀಣಿಸಲಿಕ್ಕೆ, ಕಾಮಕ್ರೋಧಾದಿಗಳನ್ನು ಗೆಲ್ಲುವಂತಹ ಪ್ರಯತ್ನ ಮಾಡ್ತಿರ್ತಾರೆ. ಅಲ್ಲಿ ನಾನು ಈ ಸ್ಥಾವರ ಪ್ರಾಣಿಗಳಲ್ಲಿ ಜೀವಾತ್ಮ ಹೇಗಿರ್ತಾನೋ ಹಾಗೆ ನಾನು ಕೂಡ ಪ್ರಕಟನಾಗ್ತೇನೆ. ವೇದ ವೇದಾಂತ ವಿದ್ವಾಂಸರಲ್ಲೂ ಕೂಡ ಸ್ಥಾವರದಲ್ಲಿರುವಂತೆ ಇರುವ ಜೀವನಂತೆ ಅಲ್ಪವಾಗಿ ಆದರೂ ಇದ್ದೇ ಇರ್ತೇನೆ ನಾನು ಅಂತ ತಾತ್ಪರ್ಯವನ್ನ ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ನೋಡಿ, ಈ ಪ್ರಾಣಿ ಪಕ್ಷಿ ಮೊದಲಾದವುಗಳಿಲ್ಲ ಇವೆಯಲ್ಲ, ಅಲ್ಲಿ ಒಂದು ಜೀವಾತ್ಮ ಇರುವುದು ವ್ಯಕ್ತವಾಗಿ ಕಾಣಿಸ್ತದೆ. ಅವೇನೋ ಶಬ್ದ ಮಾಡ್ತಿರ್ತವೆ, ಹಸಿವು ನೀರಡಿಕೆ ಆದಾಗ ಪ್ರವೃತ್ತಿ ಮಾಡ್ತವೆ. ಮನುಷ್ಯನದಂತೂ ಪ್ರವೃತ್ತಿ, ಅವನ ಆಹಾರ ವಿಹಾರ ಆಮೋದ ಪ್ರಮೋದ ಉಳಿದೆಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಹೆಚ್ಚಾಗೇ ಇರ್ತದೆ. ಆ ಜೀವಾತ್ಮನ ಅಸ್ತಿತ್ವ ಅಲ್ಲಿ ವ್ಯಕ್ತವಾಗೇ ಕಾಣ್ತಿರ್ತದೆ. ಅದನ್ನೇ ಹಿಂದೆ ಹೇಳಿದ್ದು ಜಂಗಮೇಶ್ವರ ಧರ್ಮಾತ್ಮ ಅಂತ. ಅದಿನ್ನೊಂದರ್ಥ. ಜಂಗಮ ಪ್ರಾಣಿಗಳಲ್ಲಿ, ಪ್ರಾಣಿ ಪಕ್ಷಿ ಮನುಷ್ಯಾದಿಗಳಲ್ಲಿ ಆ ಜೀವನ ಅಸ್ತಿತ್ವ ಹೆಚ್ಚು ವ್ಯಕ್ತವಾಗಿ ಕಾಣಿಸ್ತಿರ್ತದೆ. ಅಷ್ಟು ವ್ಯಕ್ತವಾಗಿಯೇ ಕಾಮಕ್ರೋಧಾದಿಗಳು ಈ ದ್ರವ್ಯ ಯಜ್ಞವನ್ನು ಮಾಡುವವರಲ್ಲಿ, ಬಾಹ್ಯ ಕ್ರಿಯೆಗಳನ್ನು ಮಾಡುವವರು, ಕೇವಲ ಕರ್ಮವನ್ನು ಮಾಡುವವರಲ್ಲಿ ಕಾಮಕ್ರೋಧಾದಿಗಳು ಅಷ್ಟು ವ್ಯಕ್ತವಾಗಿಯೇ ಕಾಣಿಸ್ತಿರ್ತವೆ. ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಅನ್ನೋದು ಬಹಳ ಮುಖ್ಯ ಅಂತ ತಿಳ್ಕೊಂಡು ವೇದ ವೇದಾಂತಗಳ ಅಧ್ಯಯನ ಮಾಡುವವರಲ್ಲೂ ಕೂಡ ಕಾಮಕ್ರೋಧಾದಿಗಳು ಇದ್ದೇ ಇರ್ತವೆ. ಹೇಗೆಂದ್ರೆ ಸ್ಥಾವರ ಪ್ರಾಣಿಗಳಲ್ಲಿ ಜೀವಾತ್ಮ ಇರುವಂತೆ, ಸ್ಥಾವರದಲ್ಲಿ ಗಿಡ ಬಳ್ಳಿ ಇತ್ಯಾದಿಗಳಲ್ಲಿ ಜೀವಾತ್ಮ ಇದ್ದಾನೆ. ಜೀವಾತ್ಮ ಇದ್ದಾನೆ ಅಂತ ಅನ್ನೋದು ನೇರವಾಗಿ ನಮಗೆ ಕಣ್ಣಿಗೆ ಕಾಣ್ತದ. ಅನೇಕ ಜನ ಅದಕ್ಕೆ ಜೀವವೇ ಇಲ್ಲ ಅಂತ ಅನ್ನೋರೆಲ್ಲ ಇದ್ದಾರೆ. ಅಷ್ಟು ವಿಚಿತ್ರ. ಅವುಗಳಲ್ಲಿ ಜೀವದ ಅಸ್ತಿತ್ವ ಇದೆ, ಅದರ ತೋರೋದಿಲ್ಲ. ತೀರಾ ಸೂಕ್ಷ್ಮವಾದ ದೃಷ್ಟಿಯಿಂದ ನೋಡಿದ್ರೆ, ವೈಜ್ಞಾನಿಕ ಉಪಕರಣಗಳಿಂದ ನೋಡಿದ್ರೆ ಅವು ಕೂಡ ಹಸಿತವೆ, ನೀರಡಿಕೆ ಇದೆ, ಅವಕ್ಕೆ ನಿದ್ರೆ ಇದೆ, ಭಯ ಇದೆ ಅನ್ನೋದೆಲ್ಲ ವ್ಯಕ್ತ ಆಗ್ತದೆ. ಹೀಗೆ ದ್ರವ್ಯಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞ ಮಾಡುವುದು ಹೆಚ್ಚು ಶ್ರೇಷ್ಠ. ಆದ್ದರಿಂದ ಕಾಮಕ್ರೋಧಾದಿಗಳನ್ನು ಗೆಲ್ಲುವ ಸಾಧ್ಯತೆ ಹೆಚ್ಚು. ಅದಕ್ಕಾಗಿ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಅಂತ ಗೀತಾದಲ್ಲೇ ಕೃಷ್ಣ ಹೇಳಿದ್ದು. ಅದಕ್ಕಾಗಿ ಜ್ಞಾನ ಯಜ್ಞದ ಕಡೆ ಮನಸ್ಸಿರಬೇಕು. ಆದರೆ ಅಲ್ಲಿಯೂ ಗಮನ ಇರಬೇಕು ನಮಗೆ. ಯಾವಾಗ ಎಲ್ಲಿ ಈ ಕಲಿ ಅನ್ನುವುದು ದುರ್ಭಾವನೆಗಳು ಎದ್ದು ಕಾಣ್ತಾವೋ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾವುದ್ಯಾವುದು ಭ್ರಮಗಳು, ದುರಾಗ್ರಹಗಳು ಎಲ್ಲವೂ ಕೂಡ ಈ ಕಾಮ ಕ್ರೋಧ ಇತ್ಯಾದಿಗಳ ಬೇರೆ ಬೇರೆ ರೂಪಗಳೇ. ಅದರದೇ ಬೇರೆ ಬೇರೆ ರೂಪಗಳು. ಒಂದೇ ಕಾಮವೇ ಏಕಪಾತ್ರಾಭಿನಯ ಮಾಡ್ತಿದೆ ಅಂತ ನನಗನ್ಸೋದು. ನಾನಾ ಥರದ ರೂಪಗಳನ್ನು ತಾಡಿ ಕುಣಿದಾಡ್ತಾ ಇದೆ. ಕಾಮವನ್ನ ಗೆಲ್ಲಬೇಕು ಅಂತ ಯಾರು ತೀವ್ರವಾದಂಥ ಪ್ರಯತ್ನವನ್ನು ಮಾಡ್ತಿದ್ದಾನೋ, ಭಾವೋ ಭವಾಮಿ ತಸ್ಯಾಹಂ, ಅವನ ಮನಸ್ಸಿನೊಳಗೆ ನಾನು ಸೇರ್ಕೊಂಡ್ಬಿಟ್ಟಿರ್ತೇನೆ. ಸಚಮಾಂ ನಾವಬುದ್ಧತೆ. ಎಲ್ಲಿದೆ ಕಾಮ, ಅದನ್ನು ಗೆದ್ದು ಬಿಡ್ತೇನೆ ಅಂತ ಆರ್ಭಟಿಸ್ತಾ ಇರ್ತಾನೆ. ಕಾಮ ಮಾತ್ರ ಒಳಗೆ ಇರ್ತದೆ, ಗೊತ್ತೇ ಆಗೋದಿಲ್ಲ. ಕಾಮ ಇದೆ ಅಂತನ್ನೋದೇ ಗೊತ್ತಾಗೋದಿಲ್ಲ. ತಪಸ್ಸಿನಿಂದ, ಕಠೋರವಾದ ತಪಸ್ಸಿನಿಂದ ನಾನು ಗೆಲ್ಲಬೇಕು ಅಂತ ಒಬ್ಬರು ಹೊರಟಿರ್ತಾನೆ. ಅವನ ತಪಸ್ಸಿನಲ್ಲೇ ನಾನು ಸೇರ್ಕೊಂಡ್ಬಿಟ್ಟಿರ್ತಾನೆ.
ಅಂದ್ರೆ ನಾವು ಯಾವುದ್ಯಾವುದನ್ನು ನೆಚ್ಚಿಕೊಂಡು ಮೇಲೇರ್ಬೇಕು ಅಂತ ಹೋಗ್ತೇವೆ, ನಮ್ಮ ಆ ಉನ್ನತಿಯ ಸಾಧನಗಳನ್ನೇ ತುಂಡರಿಸ್ತದೆ ಈ ಕಾಮ. ಅಲ್ಲೇ ಇದ್ದು ನಮ್ಮ ಭರವಸೆಗಳನ್ನೆಲ್ಲ ಅದು ಮಣ್ಣು ಪಾಲು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಕಾಮ ಅಂತ ತಿಳ್ಕೋಬೇಕು. ಅಂತೂ ತಪಸ್ಸಾಗಲಿ, ಯಜ್ಞವಾಗಲಿ, ಅಧ್ಯಯನ ಆಗಲಿ, ಎಲ್ಲದರಲ್ಲೂ ಈ ಕಾಮ ಸೇರ್ಕೊಂಡು ಬಿಟ್ಟಿರ್ತದೆ. ತಪಸ್ಸ ಸಂಶಿತ ವೃತ, ತಪಸ್ಸಿನಿಂದ ನಾನು ಗೆಲ್ಲಬೇಕು ಅಂತ ಹೋದ್ರೆ ಆ ತಪಸ್ಸಿನಲ್ಲೇ ಅದು ಸೇರ್ಕೊಂಡು ಬಿಟ್ಟಿರ್ತದೆ. ಮತ್ತೊಬ್ಬ ಮೋಕ್ಷವಿಮು ಪುರುಷಾರ್ಥವನ್ನು ಆಶ್ರಯಿಸಿ, ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಅಂತ ಅರ್ಥ ಅಲ್ಲ, ಮೋಕ್ಷವನ್ನು ಪಡೆಯಬೇಕೆಂಬ ಹಂಬಲದಿಂದ ನನ್ನನ್ನ ಅವನು ಗೆಲ್ಲುವ ಪ್ರಯತ್ನ ಮಾಡಿದರೆ, ಯೋಮಾಂ ಪ್ರಯತತೆ ಹಂತು ಮೋಕ್ಷಮಾಸ್ಥಾಯ ಪಂಡಿತ ತಸ್ಯ ಮೋಕ್ಷರಚಿತ್ತಸ್ಯ ನೃತ್ಯಾಮಿಚ ಹಸಾಮಿಚ ಅವಧ್ಯ ಸರ್ವಭೂತಾನ ಮಹಾಮೇಕ ಸನಾತನಃ. ತುಂಬಾ ಸುಂದರವಾದಂತಹ ಶ್ಲೋಕ ಇದು. ಅವನು ಮೋಕ್ಷಕ್ಕಾಗಿ ಮಾಡುವಂತಹ ಎಲ್ಲಾ ಪ್ರಯತ್ನಗಳಲ್ಲೂ ನಾನು ಸೇರ್ಕೊಂಡಿರ್ತೇನೆ, ನಿತ್ಯ ಅಟ್ಟಹಾಸ ಮಾಡಿ ತಾಂಡವ ನೃತ್ಯ ಮಾಡ್ತಾ ಇರ್ತೇನೆ. ಅವನಿಗೆ ಮಾತ್ರ ಏನು ನಡೆದಿದೆ ಅನ್ನೋದನ್ನು ತಿಳಿಯುವಂತಹ ಶಕ್ತಿಯೂ ಇಲ್ಲದೆ ಭ್ರಾಂತನಾಗಿ ಬಿದ್ದಿರ್ತಾನೆ. ಕುರುಡು ಕಾಮ ಕುಣಿಯುತ್ತಲಿತ್ತ ಅಂತ ಒಂದು ಹಾಡಿದು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಅಂತ ಕೇಳಿರ್ತೀರಿ. ಆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಅನ್ನುವ ಆ ಹಾಡಿಗೆ ಕುರುಡು ಕಾಮ ಕುಣಿಯುತ್ತಲಿತ್ತ ನಗುತ್ತಲಿತ್ತ ಅಂತ ಈ ಹಾಡು, ವ್ಯಾಸರು ಈ ಹಾಡಿದ ಹಾಡೇ ಆ ಇತ್ತೀಚೆಗೆ ವರಕವಿಗಳು ಹಾಡಿದ ಹಾಡಿಗೂ ಕೂಡ ಪ್ರಭಾವ ಕೊಟ್ಟಿರಬೇಕು. ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಅವಧ್ಯನಾದವನು ಏಕನೇ, ನಾನೊಬ್ಬನೇ ಅಂತ ಕಾಮ, ಎಲ್ಲಾ ಕಡೆಯೂ ನಾನಿದ್ದೇನೆ, ಒಂದಲ್ಲ ಒಂದು ರೂಪದಿಂದ ಇದ್ದೇನೆ. ಆದ್ರಿಂದ ನೀನೇನ್ ಮಾಡಬೇಕು? ತಸ್ಮಾತ್ ತ್ವಮಪಿ ತಮ್ ಕಾಮಂ ಯಜ್ಞೈಹಿ ವಿವಿಧ ದಕ್ಷಿಣೈಹಿ. ಮೊದಲೀಗ ಯಜ್ಞವನ್ನು ಮಾಡು, ಅಶ್ವಮೇಧ ಯಾಗವನ್ನು ಮಾಡು, ಆ ಕಾಮವನ್ನ ಮೆಟ್ಟಿ ನಿಲ್ಲು, ದಕ್ಷಿಣೆ ಇತ್ಯಾದಿಗಳನ್ನ ಕೊಡು. ಧರ್ಮೇ ಕುರು ಮಹಾರಾಜ ತತ್ರತೆ ನ ಭವಿಷ್ಯತೆ. ಧರ್ಮೇ ಸಪ್ತಮಿ ವಿಭಕ್ತಿ ಇದೆ. ಧರ್ಮ ವಿದುತ್ತಮ ಅಂತ ವಿಷ್ಣು ಸಹಸ್ರನಾಮ ಹೇಳ್ತದೆ. ಆ ಧರ್ಮ ಶಬ್ದವಾಚ್ಯನಾದ ಭಗವಂತನಲ್ಲಿ ಮನಸ್ಸನ್ನಿಡು, ಆಗ ನಿನಗೆ ಆ ಕಾಮವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಗೂ ಕೃಷ್ಣ ಹೇಳಿದ್ದೇನೆಂದ್ರೆ, ಯಜ್ಞಯಾಗಾದಿಗಳನ್ನು ಮಾಡ್ಲಿಕ್ಕೆ ನೀನು ಹೊರಟ್ರೆ ಅಲ್ಲಿಯೇ ಆ ಕಾಮ ಸೇರ್ಕೋತದೆ ಅಂತ ಹಿಂದೆ ಬಂದಿತ್ತು. ಹಾಗಾಗಿ ಇವನಿಗೆ ಈಗ ಧರ್ಮರಾಜನಿಗೆ ಹೇಳ್ತಾ ಇರುವುದು, ನೀನು ರಾಜನಾದ್ರಿಂದ ಯಜ್ಞ ಮಾಡುವಂತ, ಯಾರ್ಯಾರು ಏನೇನು ಕರ್ಮಗಳನ್ನು ಮಾಡಬೇಕೋ ಅದನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಮಾಡುವುದು ತಪ್ಪಲ್ಲ, ವೇದಾಧ್ಯಯನ ಮಾಡುವುದು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ಯಾರ್ಯಾರು ಏನೇನನ್ನು ಯಾವಾಗ ಮಾಡಬೇಕೋ ಅದನ್ನೆಲ್ಲವನ್ನು ಮಾಡಲೇಬೇಕು. ಆದರೆ ಧರ್ಮದಲ್ಲಿ ಮತಿಯನ್ನಿಟ್ಟು ಮಾಡಬೇಕು. ಯಶಸ್ವ ವಾಜಿಮೇಧೇನ, ಅಶ್ವಮೇಧ್ಯಾಗವನ್ನು ಮಾಡು, ನಾನಾ ಥರದ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ತೃಪ್ತರನ್ನಾಗಿ ಮಾಡು. ಮಾತೇ ವ್ಯಥಾಸ್ತು ನಿಹತಾನ್ ಬಂಧೂನ್ ವೀಕ್ಷ ಪುನಃ ಪುನಃ. ಹಿಂದೆ ಏನು ಬಂಧುಗಳು ಸತ್ತು ಹೋಗಿದ್ದಾರೆ, ಅವರ ವಿಷಯದಲ್ಲಿ ದುಃಖ ಬೇಡ. ಈಗ ನೀನೆಷ್ಟೇ ದುಃಖಪಟ್ಟರೂ ಅವರೆಲ್ಲ ಮರಳಿ ಬರುವುದು ಸಾಧ್ಯ ಇಲ್ಲ. ದೇವತೆಗಳನ್ನು ಆರಾಧಿಸು ನಿನ್ನ ಕರ್ಮದ ಮೂಲಕ, ಅದರಿಂದ ನಿನಗೆ ಕೀರ್ತಿ, ಪರಲೋಕದಲ್ಲಿ ಸದ್ಗತಿ ಕೂಡ. ಯಜ್ಞ ಮಾಡುವಂತ ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಿದ್ದಾನೆ. ಹಾಗಾದ್ರೆ ನಮಗೇನದು ಸಂದೇಶ? ನಾವೇನು ಯುಧಿಷ್ಠಿರನಂತೆ ಬಂಧುಗಳನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವೇನು ಕೊಂದಿಲ್ಲ, ಅಥವಾ ಈ ಸಂದರ್ಭದಲ್ಲಿ ಕೆಲವು ಬಂಧುಗಳನ್ನು ನಾವೆಲ್ಲರೂ ಕೂಡ ಕಳೆದುಕೊಂಡು ಇರಬಹುದು. ನಾವು ಕೊಂದಿಲ್ಲ, ನಮ್ಮ ಕೈಯಾರೆ ಕೊಂದು ಅವರ ಹತ್ಯೆಗೆ ನಾವು ಕಾರಣರಾಗಿ ಗೋಳಾಡುವವ್ರದ್ದು ಒಂದು ಕಥೆ. ನಾವೇ ಕೊಂದಿಲ್ಲದೆ ಹೋದ್ರೂ ಕಾರಣಾಂತರಗಳಿಂದ, ಬೇರೆ ಬೇರೆ ನಮ್ಮ ಕೈ ಮೀರಿದ ಕಾರಣಗಳಿಂದ, ಪ್ರಾಕೃತಿಕ ಕಾರಣಗಳಿಂದ ಬಂಧುಗಳನ್ನು ಕಳ್ಕೊಂಡಂತ ಹೇಳಿದ್ರು ಒಂದು ಕಥೆ. ಯುಧಿಷ್ಠಿರನೇ ಎಷ್ಟೇ ದುಃಖಿಸಿದ್ರು, ನಮ್ಮಂಥವರೇ ಎಷ್ಟೇ ದುಃಖಿಸಿದ್ರು ಕೂಡ ಆ ಸ್ಥಿತಿ ಈಗ ಬದಲಾವಣೆ ಕಾಣುವುದು ಸಾಧ್ಯ ಇಲ್ಲ. ಆ ಸ್ಥಿತಿಯನ್ನು ಯಾರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯುಧಿಷ್ಠಿರನ ಬಂಧುಗಳು ಮರಳಿ ಬರೋದಿಲ್ಲ, ನಮ್ಮವರು ಯಾರು ಕೂಡ ಮರಳಿ ಬರೋದಿಲ್ಲ. ಏನಾಗಬೇಕಾಗಿತ್ತೋ ಅದು ಆಗಿ ಹೋಗಿದೆ. ಅದು ಯುಧಿಷ್ಠಿರನ ಜೀವನದಲ್ಲೂ ಆಗಿ ಹೋಗಿದೆ, ಕೃಷ್ಣನ ನೇತೃತ್ವದಲ್ಲೇ ಆಗಿ ಹೋಗಿದೆ. ನಮ್ಮ ಜೀವಮಾನದಲ್ಲೂ ಕೂಡ ಕಾರಣ ನೇತೃತ್ವದಲ್ಲಿ ಯಾರು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಿದ್ದಾರೆ. ಯಾರು ಬದುಕಬೇಕಾಗಿ ಉಳಿದಿದೆಯೋ ಅವ್ರು ಬದುಕಿ ಉಳಿದಿದ್ದಾರೆ.
ಯಾರು ಸಾಯಬೇಕಾಗಿದೆಯೋ ಅವರು ಸತ್ತು ಹೋಗಿದ್ದಾರೆ. ಗತಂ ನ ಚಿಂತೆಯೇತ್, ಒಟ್ಟಾರೆ ಆಗಿ ಹೋದದ್ರ ಕುರಿತಾಗಿ ಯುಧಿಷ್ಠಿರನೂ ಚಿಂತೆ ಮಾಡಬೇಕಾಗಿಲ್ಲ, ನಾವು ಚಿಂತೆ ಮಾಡಬೇಕಾಗಿಲ್ಲ ಅಂತ ಕೃಷ್ಣ ಹೇಳುವಂತ ಮಾತದು. ಅದಕ್ಕಾಗಿ ನೀನು ಯಜ್ಞ ಮಾಡುವಂತ ಅರ್ಜುನ, ಯುಧಿಷ್ಠಿರ ಮೊದಲಾದವರಿಗೆ ಕೃಷ್ಣ ಹೇಳ್ತಿದ್ದಾನೆ. ನಾವೇನು ಯಜ್ಞ ಮಾಡುವುದು? ಹಾಗಾದ್ರೆ ನಾವು ಅಶ್ವಮೇಧ ಯಾಗವನ್ನು ಮಾಡ್ಬೇಕೇನೋ? ನಾವು ಮಾಡುವಂಥದ್ದು ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಜ್ಞಾನಯಜ್ಞವನ್ನ ನಾವು ಮಾಡಬೇಕು. ಜ್ಞಾನಯಜ್ಞವನ್ನು ಮಾಡುವಂತ ನಮಗೆ ಕೃಷ್ಣ ಹೇಳಿದ್ದಾನೆ. ಅವರವರು ಯಾವ್ಯಾವ ಕರ್ಮಗಳನ್ನು ಮಾಡಬೇಕೋ ಆಯಾ ಕರ್ಮಗಳನ್ನು ಮಾಡುವುದರಿಂದಲೇ ಅವರಿಗೆ ಸದ್ಗತಿ. ಆಯಾ ಕಾಲದಲ್ಲಿ ಒಟ್ಟಾರೆ ಇಡೀ ಜೀವಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಕರ್ತವ್ಯ ಒಬ್ಬನಿಗಿರ್ತದೆ. ಆ ಕಾಲದಲ್ಲಿ ಏನ್ ಮಾಡಬೇಕೋ ಅದನ್ನು ಕೂಡ ಅವನು ಎಚ್ಚೆತ್ತುಕೊಂಡು ಮಾಡಬೇಕಾಗ್ತದೆ. ಆಗ ಯುಧಿಷ್ಠಿರ ಯಜ್ಞವನ್ನು ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಯಜ್ಞವನ್ನು ಅವನ ಕೈಯಿಂದ ಮಾಡಿಸಬೇಕು ಅಂತ ಇಬ್ಬರೂ ಕೃಷ್ಣರು ಕೂಡ, ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಇಬ್ಬರು ಸಂಕಲ್ಪಿಸಿದ್ರು. ನಾವು ನಮ್ಮಂಥವರು ದ್ರವ್ಯ ಯಜ್ಞದ ಹೊರತಾಗಿ ಜ್ಞಾನ ಯಜ್ಞವನ್ನು ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಇದೆ. ನಾವು ಜ್ಞಾನ ಯಜ್ಞ ಮಾಡಿದ್ರಿಂದಲೇ ನಮಗೀಗ ಆಗ್ತಿರುವಂತಹ ನೋವು, ವಿಷಾದ, ಏನೇನನ್ನೋ ಯಾರ್ಯಾರನ್ನೋ ಕಳ್ಕೊಂಡಂತಹ ದುಃಖಗಳು, ಇನ್ನೂ ಮುಂದೇನಾದೀತು ಅನ್ನುವಂತಹ ಆತಂಕ, ಅದೆಲ್ಲವೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಅನ್ನುವುದನ್ನ ಯುಧಿಷ್ಠಿರನಿಗೆ ಕೃಷ್ಣ ಏನು ಉಪದೇಶ ಕೊಟ್ಟಿದ್ದಾನೆ. ಕೃಷ್ಣ ಔಷಧಂ ಜಗತಃ ಔಷಧಂ, ಜಗತ್ತಿಗೆ ಅವನ ಔಷಧ, ಅವನು ಮಹಾವೈದ್ಯ. ಮತ್ತೆ ಅವನ ಆ ಹಸ್ತಸ್ಪರ್ಶ ಅದೊಂದು ಭಗವತ್ತರವಾದ ಮಂಗಳಕರವಾದ ಸ್ಪರ್ಶ ಅದು. ಮತ್ತೆ ವಿಶ್ವಭೇಷಜ, ಜಗತ್ತೆಲ್ಲದಕ್ಕೂ ಕೂಡ ಔಷಧ ರೂಪವಾಗಿರುವಂತಹ ಸ್ಪರ್ಶ. ಮತ್ತೇನನ್ನು ಔಷಧವನ್ನು ಅವನು ಅರೆದು ಕುಡಿಸಿ ಬಾಹ್ಯ ಶರೀರಕ್ಕೆ ಲೇಪಿಸುವುದರಿಂದಾಗಲಿ ಒಳಗೆ ಕುಡಿಸುವುದರಿಂದಾಗಲಿ ಅವನು ಮಾಡಬೇಕಾಗಿಲ್ಲ. ಕೇವಲ ಅವನ ಹಸ್ತಸ್ಪರ್ಶ ಆದರೂ ಸಾಕು. ಅವನ ಮಾತುಗಳನ್ನು ಕೇಳಿದ್ರಾಯ್ತು. ದೃಷ್ಟ್ಯಾ ವಾಚಾಚ ರಕ್ಷತೆ ಅಂತ ಹೇಳ್ತಾರೆ. ತನ್ನ ಕಣ್ಣೋಟದಿಂದಲೂ ಮತ್ತೆ ತನ್ನ ಮಾತಿನ ಮೋಡಿಯಿಂದಲೂ ನಮ್ಮನ್ನು ಗೆಲ್ಲಬಲ್ಲಂಥವನು. ಅದಕ್ಕಾಗಿ ಇವತ್ತಿನ ಆ ಮಂಗಳಾಚರಣೆಯಲ್ಲಿ ಹೇಳಿದೆ. ಸೋಸಾ ವದಭ್ರ ಕರುಣ, ಮಹಾಕರುಣಾಶಾಲಿ ಭಗವಂತ. ವಿವೃದ್ಧ ಪ್ರೇಮಸ್ಮಿತೇನ, ನಮ್ಮ ಬಗ್ಗೆ ಪ್ರೇಮಪೂರ್ಣವಾದ ನೋಟ ಒಂದು. ನಯನಾಂಬುರುಹಂ ವಿಜೃಂಭನ್, ತನ್ನ ಕಮಲದಂತಹ ಕಣ್ಣನ್ನ ನಮ್ಮ ಕಡೆಗೆ ಬೀರ್ತಾ ಇದ್ದಾನೆ. ತಾನು ಕೂತಲ್ಲಿಂದ ಎದ್ದು ನಮ್ಮೆಲ್ಲರ ಬಳಿಗೆ ಬರ್ತಿದ್ದಾನೆ. ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ಮನೋವಿಷಾದಂ, ನಮಗಾಗಿರುವಂತಹ ಮನೋವಿಷಾದವನ್ನ ಮಾಧ್ವ್ಯ ಗಿರಾ ಅಪನಯತಾತ್, ಜೇನಿನಂತೆ ಜೇನಿಗಿಂತಲೂ ಅತಿ ಸಿಹಿಯಾದ ತನ್ನ ಮಾತಿನಿಂದ ಆ ಭಗವಂತ ನಮ್ಮ ಮನೋವಿಷಾದವನ್ನು ಕಳೆಯಲಿ ಅಂತ ಚತುರ್ಮುಖ ಬ್ರಹ್ಮ ಭಾಗವತದಲ್ಲಿ ಭಗವಂತನನ್ನು ಸ್ತುತಿಸಿದಂತಹ ಒಂದು ಮಾತು. ಅಂಥ ಆ ಮಾತನ್ನ, ಜೀವಾಭಿಮಾನಿಯಾದ ಚತುರ್ಮುಖ ಹೇಳಿದ ಮಾತನ್ನ ಜೀವರಾದಂತಹ ನಾವು ಕೂಡ ನೆನಪಿಸ್ಕೋಬೇಕು. ಅದರ ಅಂಥ ಒಂದು ಮಂಗಲಾಚರಣೆದಿಂದಲೇ ಇವತ್ತಿನ ಈ ಭಾಗ ಪ್ರಾರಂಭ ಕಂಡಿತ್ತು. ಅದರ ಮನೋವಿಷಾದವನ್ನು ಪರಿಹರಿಸಲಿ ಭಗವಂತ ತನ್ನ ಕಣ್ಣೋಟದಿಂದ ಮತ್ತೆ ಮಾಧ್ವ್ಯಾಗಿರ, ಜೇನಿನಂತಹ ಮಾತಿನಿಂದ ಅನ್ನುವುದರಿಂದ ಒಂದು ಪ್ರಾರ್ಥನೆಯ ಜೊತೆಗೇನೆ ಈ ಭಾಗ ಸಮಾಪ್ತವಾಗಿದೆ.